ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ಎಲ್ಲಾ ಕಡೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲಾ ಕಡೆ ವೈರಲ್ ಆಗ್ತಿರೋ ಮೂವಿ ಹನುಮಾನ್ ಮೂವಿಯನ್ನ ನಿಮಗಾಗಿ ನಾನು ತಂದಿದ್ದೀನಿ. ನೀವು ಈ ಮೂವಿಯನ್ನ ನೋಡಿಬಿಟ್ರೆ ಖಂಡಿತ ನೀವು ಇದಕ್ಕೆ ಫ್ಯಾನ್ ಆಗಿ ಬಿಡ್ತೀರಾ, ಅಷ್ಟು ಸೂಪರ್ ಆಗಿ ಇರ್ತಾ ಇದೆ ಈ ಮೂವಿ. ಸೊ ನೋಡೋಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟೇ ನಮಗೆ ಮೋಟಿವೇಶನ್ ಆಗಿ ಇರುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಏನನ್ನ ತೋರಿಸ್ತಾರೆ ಅಂದ್ರೆ, ಒಬ್ಬ ಚಿಕ್ಕ ಹುಡುಗ ಕಾರ್ಟೂನ್ ಗಳಲ್ಲಿ ಸೂಪರ್ ಮ್ಯಾನ್ ಗಳನ್ನ ನೋಡಿಬಿಟ್ಟು ನಾನು ಕೂಡ ಸೂಪರ್ ಮ್ಯಾನ್ ರೀತಿ ಆಗ್ಬೇಕು, ಮ್ಯಾಜಿಕ್ ಪವರ್ ಬೇಕು ಅಂತ ಅನ್ಬಿಟ್ಟು ಟ್ರೈ ಅನ್ನ ಮಾಡ್ತಿದ್ದಾನೆ. ಆದ್ರೆ ಇವನು ಸಾಮಾನ್ಯ ಮನುಷ್ಯ ಆಗಿರೋದ್ರಿಂದ ಯಾವ್ದೇ ಮ್ಯಾಜಿಕ್ ಪವರ್ ಇಲ್ಲದೆ ಸುಮ್ನೆ ಆಗ್ತಿದ್ದಾನೆ. ನೆಕ್ಸ್ಟ್ ಸ್ಕೂಲ್ ನಲ್ಲಿ ಎಲ್ಲರೂ ಸೇರಿ ಒಂದು ಹುಡುಗನಿಗೆ ರ್ಯಾಗಿಂಗ್ ಮಾಡಿ ಅವನಿಗೆ ಹೊಡಿತಾ ಇದ್ದಾರೆ. ಅವಾಗ ಇವನು ಹೋಗಿ ಸೂಪರ್ ಮ್ಯಾನ್ ತರ ಫೈಟ್ ಅನ್ನ ಮಾಡಿ ಅವನನ್ನ ಸೇವ್ ಮಾಡಿ ಫ್ರೆಂಡ್ ಅನ್ನ ಮಾಡ್ಕೊಳ್ತಿದ್ದಾನೆ. ನೆಕ್ಸ್ಟ್ ಸೂಪರ್ ಮ್ಯಾನ್ ಆಗ್ಲೇಬೇಕು ನಾನು ಅಂತ ಹೇಳಿ ಸೂಪರ್ ಮ್ಯಾನ್ ತರ ಗೆಟಪ್ ಅನ್ನ ಹಾಕೊಂಡು ಊರಿನಲ್ಲಿ ದೊಡ್ಡದಾದ ವಾಟರ್ ಟ್ಯಾಂಕ್ ಇರುತ್ತಲ್ಲ ಅದ್ರ ಮೇಲ್ಗಡೆ ನಿಂತ್ಕೊಂಡು ಹಾರೋದಿಕ್ಕೆ ಟ್ರೈ ಮಾಡ್ತಿದ್ದಾನೆ. ಅವನು ಹಾರ್ಲಿ ಅಂತ ಅವನ ಫ್ರೆಂಡು ಕೂಡ ಫ್ಯಾನ್ ಅನ್ನ ಹಾಕಿ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಆ ರೀತಿ ಸೂಪರ್ ಮ್ಯಾನ್ ಆಗ್ಬೇಕು ಅಂತ ಹೇಳಿ ಕೆಳಗಡೆಗೆ ಜಿಗಿದು ಕಾಲನ್ನ ಮುರ್ಕೊಳ್ತಾ ಇದ್ದಾನೆ. ಅದಾದ್ಮೇಲೆ ಅವರ ಪೇರೆಂಟ್ಗೆ ಇದು ಗೊತ್ತಾಗಿ ಅವರು ಇವನನ್ನ ಕರ್ಕೊಂಡೋಗಿ ಬ್ಯಾಂಡೇಜ್ ಅನ್ನ ಮಾಡಿಸ್ಬಿಟ್ಟು ಅವ್ರ ಅಮ್ಮ ಏನನ್ನ ಹೇಳ್ತಾರೆ ಅಂದ್ರೆ, ಸೂಪರ್ ಮ್ಯಾನ್ ಆಗೋದಿಕ್ಕೆ ಮ್ಯಾಜಿಕ್ ಶಕ್ತಿ ಬೇಕಾಗಿಲ್ಲ ಮಗನೇ, ಬೇಕಾಗಿರೋದು ಏನಂದ್ರೆ ಯಾವುದೇ ಶಕ್ತಿ ಇಲ್ಲದೆ ಇದ್ರೂ ಕೂಡ ಜನಗಳಿಗೋಸ್ಕರ ಪ್ರಾಣವನ್ನ ಬೇಕಾದ್ರೂ ಕೊಡೋಕೆ ಸಿದ್ಧವಾಗೋನು ಸೂಪರ್ ಮ್ಯಾನ್ ಆಗಿ ಇರ್ತಾನೆ ಅಂತ ಅವ್ರ ಅಮ್ಮ ಅವನಿಗೆ ಬುದ್ಧಿಯನ್ನ ಹೇಳ್ತಾ ಇದ್ದಾರೆ. ಅದಾದ ನಂತರ ಅಲ್ಲಿಗೆ ಅವನ ಫ್ರೆಂಡು ಬರ್ತಾನೆ. ಅವನ ಫ್ರೆಂಡು ಬಂದ ನಂತರ ಇವನು ಏನನ್ನ ಕೇಳ್ತಾನೆ ಅಂದ್ರೆ, ಕಾರ್ಟೂನ್ ನಲ್ಲಿ ಸೂಪರ್ ಮ್ಯಾನ್ ಅವರ ತಂದೆ ತಾಯಿ ತೀರೋದ್ಮೇಲೆ ಅಲ್ವಾ ಸೂಪರ್ ಮ್ಯಾನ್ ಗೆ ಮ್ಯಾಜಿಕ್ ಪವರ್ ಗಳು ಬಂದಿದ್ದು, ಹಾಗಾದ್ರೆ ನನ್ಗೂ ಅದೇ ರೀತಿ ಆಗ್ಬಹುದು ಅನ್ಸುತ್ತೆ, ನಮ್ಮ ತಂದೆ ತಾಯಿ ಬದುಕಿರೋವರೆಗೂ ನನಗೂನು ಶಕ್ತಿಗಳು ಬರಲ್ಲ ಅನ್ಸುತ್ತೆ ಅಂತ ಅವನ ಫ್ರೆಂಡಿನ ಜೊತೆ ಕೇಳ್ತಾ ಇದ್ದಾನೆ. ಆ ರೀತಿ ಕೇಳಿ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾನೆ. ಆದ್ರೆ ಅವತ್ತು ರಾತ್ರಿನೇ ಅವರ ಮನೆಗೆ ಬೆಂಕಿ ಹಚ್ಕೊಳ್ಬಿಡ್ತಾ ಇದೆ. ಆ ರೀತಿ ಬೆಂಕಿನ ಹಚ್ಕೊಂಡು ಅವರ ಅಪ್ಪ ಅಮ್ಮ ಇಬ್ರು ಕೂಡ ಒಳಗಡೆನೆ ಸೇರ್ಕೊಂಡು ಬೆಂದು ಹೋಗ್ತಾ ಇದ್ದಾರೆ. ಈ ನಮ್ಮ ಹುಡುಗ ಮಾತ್ರ ಸೇವ್ ಆಗಿ ಇರ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಮೂವಿಯ ಮೇನ್ ವಿಲನ್ ಇವನೇನೆ. ನೆಕ್ಸ್ಟ್ ಸೀನ್ ನಲ್ಲಿ ನಮ್ಮ ಈ ವಿಲನ್ ಚೆನ್ನಾಗಿ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದ್ದಾನೆ. ಕಳ್ಳರ ಒಂದು ಗುಂಪು ಒಂದು ಬ್ಯಾಂಕ್ ಅನ್ನ ರಾಬ್ರಿ ಮಾಡ್ತಾ ಇದೆ. ಅಲ್ಲಿಗೆ ಈ ನಮ್ಮ ವಿಲನ್ ಎಂಟ್ರಿಯನ್ನ ಕೊಟ್ಟು ಅವರನ್ನೆಲ್ಲ ತಡಿತಾ ಇದ್ದಾನೆ. ಅವ್ರಿಗೆಲ್ಲ ಚೆನ್ನಾಗಿ ಮಾಸ್ ಆಗಿ ಫೈಟ್ ಅನ್ನ ಮಾಡಿ, ನಾನು ಸೂಪರ್ ಮ್ಯಾನ್ ಆಗಿ ಇರ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ಹೊಡೆದು ಚಟ್ನಿ ಮಾಡ್ತೀನಿ ಅಂತ ಹೇಳಿ ಅವ್ರ ಕಥೆಯನ್ನೆಲ್ಲ ಮುಗಿಸಿ ಹಣವನ್ನ ಅಲ್ಲೇ ಸೇವ್ ಮಾಡಿ ಇಟ್ಬಿಟ್ಟು ತಪ್ಪಿಸ್ಕೊಂಡು ಹೊರಟಾಗ್ತಾನೆ. ಈ ಕಡೆ ವಿಲ್ಲನ್ ನ ಫ್ರೆಂಡು ಜನರನ್ನ ಜಾಸ್ತಿ ಹೊತ್ತು ಫ್ರೀಸ್ ಮಾಡಿ ಅವರ ಬ್ರೈನ್ ಅನ್ನ ಫ್ರೀಸ್ ಮಾಡಿ ಇಡೋದಿಕ್ಕೆ ಒಂದು ಮೆಡಿಸಿನ್ ಅನ್ನ ಕಂಡಿಡಿತಾ ಇದ್ದಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ಒಂದು ಅಡ್ವೆಂಚರಿಂಗ್ ಆಗಿ ಇರೋ ಒಂದು ಥ್ರಿಲ್ಲಿಂಗ್ ಆಗಿರೋ BGM ನ ಜೊತೆಗೆ ಒಂದು ಸ್ಟೋರಿಯನ್ನ ಹೇಳ್ತಾ ಇದ್ದಾರೆ. ಯಾವ ಸ್ಟೋರಿ ಅಂದ್ರೆ, ಮಹಾಬಲಿ ಹನುಮಂತ ಚಿಕ್ಕ ವಯಸ್ಸಿನಲ್ಲಿ ಸೂರ್ಯನನ್ನ ಹಣ್ಣು ಅಂತ ತಿನ್ನೋದಿಕ್ಕೆ ಆಕಾಶಕ್ಕೆ ಹೋಗಿದ್ರು ಅಲ್ವಾ, ಆ ರೀತಿ ಹಣ್ಣು ಅಂತ ತಿನ್ನೋದಿಕ್ಕೆ ಹೋದಾಗ ಇಂದ್ರದೇವ ವಜ್ರಾಯುಧದಿಂದ ಹನುಮಂತನ ಮೇಲೆ ಪ್ರಹಾರವನ್ನ ಮಾಡ್ತಾರೆ. ಆ ರೀತಿ ಪ್ರಹಾರವನ್ನ ಮಾಡಿದಾಗ ಹನುಮಂತನಿಗೆ ಗಾಯ ಆಗಿ ಅದರಿಂದ ಒಂದು ಹನಿ ರಕ್ತ ಕೆಳಗಡೆ ಬೀಳ್ತಾ ಇದೆ. ಆ ರೀತಿ ಅದು ಕೆಳಗಡೆ ಬಿದ್ದು ಸಮುದ್ರದ ಆಳಕ್ಕೆ ಹೋಗಿ ತಲುಪ್ತಾ ಇದೆ. ಆ ರೀತಿ ಸಮುದ್ರದ ಆಳಕ್ಕೆ ಹೋಗಿ ತಲುಪಿ ಒಂದು ಚಿಪ್ಪಿನೊಳಗಡೆ ಸೇರ್ಕೊಳ್ತಾ ಇದೆ. ಸೇರ್ಕೊಂಡು ಒಂದು ಮಣಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಇದನ್ನ ಒಂದು ಸ್ಟೋರಿಯಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಕಥೆಯ ಹೀರೋವನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒಂದು ಕೋತಿ ಮಾವಿನಕಾಯನ್ನ ಕಿತ್ಕೊಳ್ಳೋಕೆ ಹೋದ್ರೆ ಅದನ್ನ ಕಿತ್ಕೊಳ್ಳೋಕೆ ಬಿಡ್ತಿಲ್ಲ. ಅದು ಯಾವ ಮಾವಿನಕಾಯನ್ನ ಕಿತ್ಕೊಳ್ಳೋಕೆ ಹೋಗುತ್ತೋ ಅದನ್ನೇ ಕ್ಯಾಟ್ ಬಿಲ್ ಅನ್ನ ಯೂಸ್ ಮಾಡಿ ಅವುಗಳನ್ನ ಇವನ್ ತಗೊಳ್ತಾ ಇದ್ದಾನೆ. ಆ ರೀತಿ ಎಲ್ಲ ಮಾವಿನಕಾಯಿಗಳನ್ನ ಎತ್ಕೊಂಡು ಪುಟ್ಟ ಪುಟ್ಟ ಮಕ್ಕಳಿಗೆ ಬಂದು ಕೊಡ್ತಾ ಇದ್ದಾನೆ. ಇನ್ನೊಂದ್ ಕಡೆ ಒಂದು ಚಿಕ್ಕ ರೌಡಿಗಳ ಗುಂಪು ನಮ್ಮ ಹೀರೋನ ಫ್ರೆಂಡಿನ ಫ್ಯಾಮಿಲಿಗೆ ಬಂದು ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಅವ್ರ ಹತ್ರ ಇಂದ ಪುಟ್ಟ ಕರುಗಳನ್ನ ಕಿತ್ಕೊಳ್ಳೋದಿಕ್ಕೆ ಟ್ರೈ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೀರೋನ ಫ್ರೆಂಡು ಏನನ್ನ ಹೇಳ್ತಾನೆ ಅಂದ್ರೆ, ಕೋಪ ಮಾಡ್ಕೊಂಡ್ಬಿಟ್ಟು, ನಿಮಗೆ ನಾವು ಹಾಲನ್ನ ಕೊಡ್ಬೇಕಾ, ಅಷ್ಟು ಅಲ್ಲದಿರ ನಿಮ್ಮ ಗುಲಾಮರಾಗಿ ಇರ್ಬೇಕಾ, ನೀವು ಕೇಳಿದ ಹಾಗೆ ನಾವು ಕರುಗಳನ್ನ ಹೇಗೆ ಬೇಕೆ ಅಂದ್ರೆ ಹಾಗೆ ಕೊಟ್ಟು ಬಿಡ್ತೀವಿ ಅಂತ ಹೇಗೆ ತಿಳ್ಕೊಳ್ತೀರಾ ಅಂತ ಬೈಯೋದಿಕ್ಕೆ ಶುರು ಮಾಡ್ಕೊಳ್ತಿದ್ದಾನೆ. ಅದಕ್ಕೆ ಆ ರೌಡಿ ಗ್ಯಾಂಗ್ ನ ಒಬ್ಬ ಲೀಡರ್ ಚಾಕುವನ್ನ ಓಪನ್ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ನಮ್ಮ ಹೀರೋನ ಫ್ರೆಂಡು ತುಸ್ಸಾಗ್ಬಿಡ್ತಾ ಇದ್ದಾನೆ, ಎದ್ರಕೊಳ್ತಾ ಇದ್ದಾನೆ. ನೀವು ಹೇಳ್ದಾಗೆ ಆಗ್ಲಿ, ನೀವು ಏನನ್ನ ಮಾಡ್ತಿರೋ ನಾವು ಅದನ್ನ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನನ್ನ ಹಿಡಿದು ನೀರಿನೊಳಗಡೆ ಅಜ್ಜೋದಿಕ್ಕೆ ನೋಡ್ತಾರೆ. ಅವಾಗ ಅಲ್ಲಿಗೆ ನಮ್ಮ ಹೀರೋ ಎಂಟ್ರಿಯನ್ನ ಕೊಡ್ತಾನೆ. ಹಾಗೆ ಎಂಟ್ರಿಯನ್ನ ಕೊಟ್ಬಿಟ್ಟು, ನಿಮ್ಮ ಕಥೆಯನ್ನ ನಾನ್ ನೋಡ್ಕೊಳ್ತೀನಿ, ಒಬ್ಬೊಬ್ರಿಗೂ ಇವತ್ತು ಭೂತವನ್ನ ಬಿಡಿಸ್ತೀನಿ ಬನ್ನಿ ಅಂತ ಹೇಳಿ ಹೊಡೆದಾಡೋದಿಕ್ಕೆ ಮಾಸ್ ಆಗಿ ಫೈಟ್ ಅನ್ನ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅದೇ ರೀತಿ ಒಂದು ಮಾಸ್ ಆದ ಫೈಟ್ ನಡೆಯುತ್ತೆ. ಆದ್ರೆ ಅಲ್ಲಿ ಹೊಡಿತಿರೋದು ನಮ್ಮ ಹೀರೋ ಅಲ್ಲ,
ರೌಡಿ ಗ್ಯಾಂಗ್ ನ ಕಡೆಯವರು ನಮ್ಮ ಹೀರೋನೇ ಚೆನ್ನಾಗಿ ಚಟ್ನಿ ಮಾಡಿ ಎಸ್ದು ಬಿಟ್ಟಿದ್ದಾರೆ. ಇವನು ಮತ್ತೆ ಮತ್ತೆ ಎದ್ದು ಇವಾಗ ಹೊಡಿತೀನಿ ಅಂತ ಹೇಳಿ ಹೋಗ್ತಾನೆ ಇದ್ದಾನೆ. ಆದ್ರೂ ಕೂಡ ಅವರು ಒಡೆದು ಮತ್ತೆ ಮತ್ತೆ ಇವನನ್ನ ಎಸಿತಾ ಇದ್ದಾರೆ. ಆ ರೀತಿ ನಮ್ಮ ಹೀರೋನು ಕೂಡ ಇವರು ಹೊಡೆದ್ಬಿಟ್ಟು ಅಲ್ಲಿರೋ ಕರುಗಳನ್ನ ಎಳ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ, ಕರುನ ಎಳ್ಕೊಂಡು ಹೋಗಿದ್ರೆ ಏನಾಯ್ತು, ನಾನು ಅವನ ಹತ್ರ ಅವನ ಕತ್ತಲ್ಲಿದ್ದಂತ ಚಿನ್ನದ ಚೈನ್ ಅನ್ನ ಅಭ್ಯಾಸ ಮಾಡಿದೀನಿ ಅಂತ ತೋರಿಸ್ತಾನೆ. ಅಷ್ಟೇ ಅಲ್ಲ, ಈ ಮೂವಿಲಿ ಇವನು ಮನೆಯಲ್ಲಿ ಕಳ್ಳತನವನ್ನ ಮಾಡೋದು, ಯಾವುದೇ ಕೆಲಸವಿಲ್ಲದೆ ಸಿಲ್ಲಿಯಾಗಿ ಆಡ್ಕೊಂಡು ಟೋಟಲ್ ಆಗಿ ವೇಸ್ಟ್ ಬಾಡಿಯಾಗಿ ಇರ್ತಾ ಇದ್ದಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಏನನ್ನ ತೋರಿಸ್ತಾರೆ ಅಂದ್ರೆ, ನಮ್ಮ ಕಥೆಯ ಹೀರೋಯಿನ್ ಅನ್ನ ತೋರಿಸ್ತಾ ಇದ್ದಾರೆ. ಅವಳ ಹೆಸರು ಮೀನಾಕ್ಷಿ. ಡಾಕ್ಟರ್ ಆಗಿ ಬಿಟ್ಟು ಈ ಊರಿಗೆ ಬಂದಿದ್ದಾಳೆ. ಈ ಕಡೆ ನಮ್ಮ ಹೀರೋಯಿಗೆ ಒಬ್ಬಳು ಅಕ್ಕ ಇರ್ತಾ ಇದ್ದಾಳೆ. ಪ್ರತಿ ಬಾರಿನುವೆ ಅವಳನ್ನ ನೋಡೋಕೆ ಬಂದಂತ ಹುಡುಗರು ರಿಜೆಕ್ಟ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಅದೇ ರೀತಿ ಇವಾಗ್ಲೂ ಒಂದು ಸಂಬಂಧ ಬಂದಿದೆ, ಅವರು ಕೂಡ ರಿಜೆಕ್ಟ್ ಅನ್ನ ಮಾಡಿಬಿಟ್ಟು ಹೊರಟೋಗ್ತಾ ಇದ್ದಾರೆ. ಯಾಕಂದ್ರೆ ಇವಳು ಷರತ್ತುಗಳನ್ನ ಇಟ್ಟಿರ್ತಾಳೆ, ಆ ಷರತ್ತಿಗೆ ಒಪ್ಕೊಳ್ದಿರವ್ರು ಇವಳನ್ನ ರಿಜೆಕ್ಟ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಅಲ್ಲಿಗೆ ನಮ್ ಹೀರೋ ಬಂದ್ಬಿಟ್ಟು ಅವಳನ್ನ ಕಿಂಡಲ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ ಹೀರೋನ ಅಕ್ಕ ಅವನನ್ನ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಪಕ್ಕದ ಮನೆಯ ಲಕ್ಷ್ಮಮ್ಮನ ವಾಚು ಕಳ್ದೋಗಿದ್ಯಂತೆ, ಅದನ್ನ ನೀನೇನಾದ್ರೂ ಕದ್ದಿದ್ರೆ ಕೊಟ್ಬಿಡು ಅಂತ ಕೇಳ್ತಾ ಇದ್ದಾರೆ. ಅವನು ನಾನ್ ಯಾಕೆ ಕದಿಲಿ ಅಂತ ಸುಳ್ಳನ್ನ ಹೇಳ್ತಿದ್ದಾನೆ. ಅದಕ್ಕೆ ಚೆಕ್ ಮಾಡ್ಬೇಕಾದ್ರೆ ಅಕ್ಕನ ಕೈಗೆ ಅದು ಸಿಕ್ಬಿಡ್ತಾ ಇದೆ. ಅದಾದ್ಮೇಲೆ ಮನೇಲಿ ಹಣವನ್ನ ಕದ್ದು ಆಚೆ ತಪ್ಪಿಸ್ಕೊಳ್ಳೋದಿಕ್ಕೆ ನೋಡ್ತಾನೆ. ಅಷ್ಟು ಹೊತ್ತಿಗೆ ಒಂದು ಪುಂಗಿಯ ಸೌಂಡ್ ಕೇಳಿಸುತ್ತೆ. ಏನದು ಏನಿರಬಹುದು ಅಂತ ಹೋಗಿ ನೋಡಿದ್ರೆ ಅದು ಕುಸ್ತಿಯ ಪುಂಗಿ ಸೌಂಡು. ಆ ಕುಸ್ತಿಯಲ್ಲಿ ಯಾರು ಗೆಲ್ತಾರೋ ಅವರು ಆ ಊರಿನ ನಾಯಕರಾಗಿ ಇರ್ತಾ ಇದ್ದಾರೆ. ಇದು ಹಿಂದಿನಿಂದವಾಗಲೂ ನಡ್ಕೊಂಡು ಬರ್ತಿರೋ ಪದ್ಧತಿ ಅಂತಾರೆ. ಅದ್ರಲ್ಲಿ ಗಜಪತಿ ಅನ್ನೋನು ತುಂಬಾನೇ ಸ್ಟ್ರಾಂಗ್ ಆಗಿ ಇರ್ತಾ ಇದ್ದಾನೆ. ಅವನು ಎದುರಾಳಿಯನ್ನ ಹೊಡೆದು ಅವನ ಸಾಯೋ ಮಟ್ಟಕ್ಕೆ ತಂದ್ಬಿಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಹೀರೋಯಿನ್ ಅಲ್ಲಿಗೆ ಬಂದ್ಬಿಟ್ಟು ಇದೆಲ್ಲ ಏನ್ ನಡೀತಿದೆ, ಇದನ್ನ ಮೊದ್ಲು ನಿಲ್ಸಿ ಇವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಊರ್ನಲ್ಲಿ ಯಾವುದೇ ರೀತಿಯ ಕಳ್ಳತನ ಆಗ್ಲಿ ತೊಂದರೆಗಳಾಗ್ಲಿ ಏನು ಬರ್ತಾ ಇಲ್ಲ. ಹಾಗಿದ್ಮೇಲೆ ಊರಿಗೆ ನಾಯಕ ಅಂತ ಏನಕ್ಕಾಗಿ ಬೇಕು, ಮೊದಲು ಇದನ್ನ ತೆಗೆದಾಕಿ ಊರನ್ನ ತಿದ್ದೋ ಒಬ್ಬ ಯುವಕ ಬೇಕಾಗಿದ್ದಾನೆ ಈ ಊರಿಗೆ ಅಂತ ನಮ್ಮ ಹೀರೋಯಿನ್ ಅಲ್ಲಿಗೆ ಅದನ್ನ ನಿಲ್ಲಿಸಿ ಆ ಪೆಟ್ಟಾಗಿರೋ ಮನುಷ್ಯನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಆ ಪಂದ್ಯದಲ್ಲಿ ಗೆದ್ದು ಊರಿನ ನಾಯಕ ಆಗಿರೋ ಗಜಪತಿ ಅವರ ಚೇಲಾಗಳನ್ನ ಬಿಟ್ಟು ಎಲ್ಲರ ಮನೆಯನ್ನ ಲೂಟಿ ಮಾಡೋದಿಕ್ಕೆ ಬಿಡ್ತಾ ಇದ್ದಾನೆ. ಆ ಚೇಲಾಗಳು ತಾಳಿ, ದೇವಸ್ಥಾನದ ಹುಂಡಿ, ಮನೆಯಲ್ಲಿ ಇರೋ ಹಣ ಯಾವ್ದನ್ನು ಬಿಡ್ತಿಲ್ಲ, ಎಲ್ಲವನ್ನು ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೈಸ್ ಆಗುತ್ತೆ. ಒಬ್ರು ಹೊಸ ಗುರುಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಎಲ್ಲಿಗೋ ಟ್ರಾವೆಲ್ ಅನ್ನ ಮಾಡಿ ಹೋಗ್ತಾ ಇದ್ದಾರೆ. ಹಾಗೆ ಟ್ರಾವೆಲ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋ ಸೈಲೆಂಟ್ ಆಗಿ ಬಂದು ಸೀಟ್ ನ ಕೆಳಗಡೆಯಿಂದಾನೆ ನಮ್ಮ ಹೀರೋಯಿನ್ ಅವಳೆ ಕಾಲಿಗೆ ಕಾಲ್ಗೆಜ್ಜೆಯನ್ನ ಕಟ್ತಾ ಇದ್ದಾನೆ. ಅದನ್ನ ನೋಡಿಬಿಟ್ಟು ಇವನು ಏನನ್ನೋ ಕದಿಯೋಕೆ ಬಂದಿದ್ದಾನೆ ಅಂತ ಹೇಳಿ ನಮ್ಮ ಹೀರೋನ ಎಲ್ರು ಸೇರಿ ಅಜ್ಜೀಬನ್ನ ಮಾಡಿ ಅಲ್ಲಿಂದ ನಮ್ ಹೀರೋನ ಇಳಿಸಿ ಓಡಿಸ್ಬಿಡ್ತಾ ಇದ್ದಾರೆ ಬಸ್ಸಿಂದಾನೆ. ಅದಕ್ಕೆ ನಮ್ ಹೀರೋ, ನಾನು ಪ್ರೀತಿಸಿರೋ ಹುಡುಗಿನೇ ನನ್ಗೆ ಈ ತರ ಅವಮಾನವನ್ನ ಮಾಡಿ ಬಿಟ್ಲಲ್ಲ ಅಂತ ತುಂಬಾನೇ ಫೀಲ್ ಅನ್ನ ಮಾಡ್ಕೊಳ್ತಾ ಇದ್ದಾನೆ. ಹಾಗೆ ಫೀಲ್ ಅನ್ನ ಮಾಡ್ಕೊಂಡು ಆ ಬಸ್ಸಿಂದ ಇಳಿದು ಹೊರಟೋಗ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು ಕಳ್ಳರ ಗುಂಪು ಬಂದು ಇವರನ್ನ ಅಟ್ಯಾಕ್ ಮಾಡ್ತಾ ಇದೆ. ಎಲ್ಲರನ್ನು ಕೊಚ್ಚಿ ಬಿಸಾಕ್ತಾ ಇದ್ದಾರೆ. ಕರುಣೆನೆ ಇಲ್ದಿರ ಎಲ್ಲರನ್ನು ಹೊಡೆದು ಕೊಚ್ಚಿ ಬಿಸಾಕ್ತಾ ಇದ್ದಾರೆ. ಈ ಕಡೆ ನಮ್ಮ ಹೀರೋಗೂ ಕೂಡ ಒಂದು ಹುಲಿ ಅವನನ್ನ ಅಟ್ಯಾಕ್ ಮಾಡ್ತಾ ಇದೆ. ಅಲ್ಲಿ ಇಲ್ಲಿ ಅಂತ ಓಡಿ ತಪ್ಪಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈ ಕಡೆ ಜನರು ಕೂಡ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಓಡಿ ಹೋಗಿ ತಪ್ಪಿಸ್ಕೊಂಡ್ರೆ ಸಾಕು, ನಾವು ಬದುಕುಳಿದ್ರೆ ಸಾಕು ಅಂತ ಬಸ್ ಇಳ್ದು ಎಲ್ಲಾ ಕಡೆ ಓಡ್ತಾ ಇದ್ದಾರೆ. ನಮ್ ಹೀರೋನು ಒಂದ್ ಕಡೆ ಓಡಿ ಹೋಗಿ ಕುತ್ಕೊಳ್ತಾ ಇದ್ದಾನೆ. ಅದಾದ್ಮೇಲೆ ಆ ಹುಲಿ ಅಲ್ಲಿಂದ ಹೊರಟೋಗುತ್ತೆ. ಹಾಗೆ ಹೊರಟಂತ ಹುಲಿ ಏನು ಅಂತ ನೋಡಿದ್ರೆ ಅದು ಹೊಸ ಗುರುಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಆ ಗುರುಗಳಾಗಿ ಬದಲಾಗ್ತಾ ಇದೆ. ಅದಾದ್ಮೇಲೆ ನಮ್ಮ ಹೀರೋಯಿನ್ ಮೇಲೆ ಆ ಕಳ್ಳರ ಗುಂಪು ಅಟ್ಯಾಕ್ ಮಾಡ್ತಿರೋದನ್ನ ನೋಡ್ಬಿಡ್ತಾನೆ. ನೋಡಿಬಿಟ್ಟು ಅವನ ಹತ್ರ ಇರೋ ಕ್ಯಾಟ್ ವಿಲ್ ಅನ್ನ ಯೂಸ್ ಮಾಡಿ ಅವರನ್ನ ಡೈವರ್ಟ್ ಮಾಡಿ ಹೊಡಿಯೋದಿಕ್ಕೆ ಟ್ರೈ ಮಾಡ್ತಾನೆ. ಹೀಗೆ ಫೈಟ್ ನಡೀತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಕುತ್ತಿಗೆಯಲ್ಲಿದ್ದ $1 ಇವನ ಕೈಗೆ ಸಿಗ್ತಾ ಇದೆ. ಅದಾದ ನಂತರ ಎಲ್ಲರೂ ಸೇರಿ ನಮ್ಮ ಹೀರೋನ ಅಟ್ಯಾಕ್ ಮಾಡೋದಿಕ್ಕೆ ಅಂತ ಬರ್ತಾರೆ. ಚಾಕುವಿನಿಂದ ಚುಚ್ಚಿ ಬಿಡ್ತಾ ಇದ್ದಾರೆ. ಆ ರೀತಿ ನಮ್ಮ ಹೀರೋಗೆ ಚುಚ್ಚಿಬಿಟ್ಟು ಅವನನ್ನ ಮೇಲಿಂದ ತಳ್ಳಿ ಪ್ರಪಾತಕ್ಕೆ ಸಮುದ್ರದ ಒಳಗಡೆಗೆ ಬೀಳಿಸ್ಬಿಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋನ ಕೈಲಿದ್ದಂತ ಆ ಚೈನು ಅವನ ಕೈಯಿಂದ ಜಾರ್ಕೊಂಡು ಬಿದ್ದೋಗ್ತಾ ಇದೆ. ಅದನ್ನ ಹೇಗಾದ್ರೂ ಮಾಡಿ ತಗೊಳ್ಬೇಕು ಅಂತ ಅದನ್ನ ಹಿಂಬಾಲಿಸ್ಕೊಂಡು ಹಿಂದೆನೆ ಹೋಗ್ತಾನೆ. ಆ ಚೈನು ಎಲ್ಲಿಗೆ ಹೋಗಿ ಬೀಳುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ನಲ್ಲಿ ಒಂದು ಚಿಕ್ಕ ಸ್ಟೋರಿಯನ್ನ ಹೇಳಿದ್ರು ಅಲ್ವಾ, ಮಹಾಬಲಿ ಹನುಮಂತನ ಒಂದು ಹನಿ ರಕ್ತ ನೀರಿನೊಳಗೆ ಬಿದ್ದು ಅದು ಒಂದು ಚಿಪ್ಪಿನೊಳಗಡೆ ಸೇರ್ಕೊಂಡು ಮಣಿಯಾಗಿ ಬದಲಾಗಿತ್ತು ಅಂತ. ಅಲ್ಲಿಗೆ ನಮ್ಮ ಹೀರೋಯಿನ್ ಅವಳ ಚೈನು ಹೋಗಿ ಬಿದ್ದೋಗ್ತಾ ಇದೆ. ಅದನ್ನ ನೋಡಿ ಇವನು ಗಾಬರಿ ಆಗ್ತಾ ಇದ್ದಾನೆ. ಏನಿರಬಹುದು ಇದು ಅಂತ ಯೋಚನೆ ಮಾಡಿಬಿಟ್ಟು ಅದನ್ನ ತಗೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಈ ಕಡೆ
ನಮ್ಮ ಹೀರೋಯಿನ್ ಚಿಕ್ಕ ವಯಸ್ಸಿನಿಂದಲೂ ನನ್ನನ್ನ ಈ ಗೋಲಿಯಿಂದ ಹೊಡೆದು ಕಾಡ್ತಿದ್ದಂತ ಅವನು ಯಾರು, ಕೊನೆಗೂ ಅವನನ್ನ ನೋಡೋದಿಕ್ಕೆ ಆಗ್ಲಿಲ್ಲ ಅಂತ ಫೀಲ್ ಅನ್ನ ಮಾಡ್ತಿದ್ದಾರೆ. ನಮ್ಮ ಹೀರೋಯಿನ್ಗೆ ಕ್ಯಾಟ್ ಬಿಲ್ ಅನ್ನ ಯೂಸ್ ಮಾಡಿ ಹೊಡೆದಿದ್ದು ನಮ್ಮ ಹೀರೋನೇ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಅದನ್ನ ಯೋಚನೆ ಮಾಡಿಬಿಟ್ಟು ತುಂಬಾನೇ ಫೀಲ್ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ ಹೀರೋ ಅನ್ಕಾನ್ಶಿಯಸ್ ಆಗಿ ಸಮುದ್ರದ ದಡದಲ್ಲಿ ಬಿದ್ದಿದ್ದಾನೆ. ಅದನ್ನ ಕೆಲವು ಜನರು ನೋಡಿಬಿಟ್ಟು ಅವನನ್ನ ಎತ್ಕೊಂಡು ಅವನ ಮನೆಗೆ ಸೇರಿಸ್ತಾ ಇದ್ದಾರೆ. ಹಳ್ಳಿಗಳ ಕಡೆ ನಾಟಿ ವೈದ್ಯರು ಇರ್ತಾರಲ್ಲ, ಆ ರೀತಿ ವೈದ್ಯರು ಬಂದ್ಬಿಟ್ಟು ನನ್ನ ಕೈಲಿ ಆಗಿದ್ದನ್ನ ನಾನು ಮಾಡಿದೀನಿ ಅಮ್ಮ, ಮಿಕ್ಕಿದ್ದನ್ನ ದೇವರ ಕೈಲಿ ಇದೆ, ಅವರು ಇದನ್ನ ನೋಡ್ಕೋಬೇಕು ಅಂತ ವೈದ್ಯರು ಹೇಳ್ಬಿಡ್ತಾ ಇದ್ದಾರೆ. ಈ ಕಡೆ ನಮ್ಮ ಹೀರೋಯಿನ್ ಫ್ರೆಂಡು ಏನನ್ನ ಮಾಡ್ತಾನೆ ಅಂದ್ರೆ, ನಮ್ಮ ಹೀರೋಯಿನ್ ಡಾಕ್ಟರ್ ಆಗಿ ಇರ್ತಾ ಇದ್ದಾಳೆ ಅಲ್ವಾ, ಅದ್ರಿಂದ ಅವಳನ್ನ ಕರ್ಕೊಂಡ್ ಬಂದು ಇವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕು ಅಂತ ಅವಳ ಹತ್ರ ಹೋಗಿ, ನಮ್ಮ ಹೀರೋಗೆ ಈ ರೀತಿ ಕೈ ಕಾಲೆಲ್ಲ ಹಾಳಾಗ್ಬಿಟ್ಟಿದೆ, ಹೊಟ್ಟೆ ಎಲ್ಲ ಗಾಯವಾಗ್ಬಿಟ್ಟಿದೆ, ನೀವು ಬಂದು ಅವನನ್ನ ಸರಿ ಮಾಡ್ಬೇಕು, ನೀವು ಡಾಕ್ಟರ್ ಅಲ್ವಾ, ಅದ್ರಿಂದ ನಿಮ್ಮನ್ನ ಕರಿತಿದೀನಿ ಬನ್ನಿ ಅಂತ ಅವಳನ್ನ ಕರ್ಕೊಂಡು ಬರೋದಿಕ್ಕೆ ಹೋಗ್ತಾನೆ. ಅಷ್ಟ್ರಲ್ಲಿ ಈ ಕಡೆ ನಮ್ಮ ಹೀರೋಗೆ ಎಚ್ಚರೆ ಆಗ್ತಾ ಇದೆ. ಕೈ ಕಾಲುಗಳನ್ನು ಅಲುಗಾಡ್ಸೋದಿಕ್ಕೆ ಆಗದೆ ಇದ್ರೂ ಕೂಡ ಬಿಸಿಲಿಗೆ ಹೊಳಿತಿರೋ ಆ ಮಣಿಯನ್ನ ಕೈಗೆ ಎತ್ಕೊಳ್ತಾನೆ. ಹಾಗೆ ಕೈಗೆ ಎತ್ಕೊಂಡಾಗ ಸೂರ್ಯನ ಬಿಸಿಲು ಅದಕ್ಕೆ ತಾಗಿ ಅದರಿಂದ ವಿಶೇಷ ಶಕ್ತಿ ಆಚೆ ಬರ್ತಾ ಇದೆ. ಆ ಶಕ್ತಿ ನಮ್ಮ ಹೀರೋಯಿನ ಬಾಡಿ ಒಳಗಡೆ ಸೇರ್ಕೊಳ್ತಾ ಇದೆ. ಅದ್ರಿಂದ ಅವ್ನ್ ಮಲಗಿದಂತ ಮಂಚಾನೆ ಮುರಿದು ಹೋಗ್ತಾ ಇದೆ. ಅಷ್ಟು ಭಯಾನಕವಾಗಿ ಇರ್ತಾ ಇದೆ ಆ ಶಕ್ತಿ. ಆ ಶಕ್ತಿಯಿಂದ ನಮ್ಮ ಹೀರೋ ಪೂರ್ತಿಯಾಗಿ ಗುಣಮುಖನಾಗಿ ಬಿಡ್ತಾ ಇದ್ದಾನೆ. ಕೈ ಕಾಲುಗಳೆಲ್ಲವೂ ಮುರಿದು ಹೋಗಿತ್ತಲ್ಲ, ಅದೆಲ್ಲ ಆಟೋಮೆಟಿಕ್ ಆಗಿ ಸರಿ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ಅವನ ಹೊಟ್ಟೆಯಲ್ಲಿ ಆಗಿದಂತಹ ಗಾಯ ಕೂಡ ಮಾಯ ಆಗಿ ಬಿಡ್ತಾ ಇದೆ. ಅದಾದ ನಂತರ ಕನ್ನಡಿಯಲ್ಲಿ ಅವನ ಕೆಂಪು ಕಣ್ಣುಗಳನ್ನ ನೋಡಿಕೊಂಡು ನನ್ನ ಕಣ್ಣು ಹೀಗೆ ಕೆಂಪುಗಾಗೋದಿಕ್ಕೆ ಏನ್ ಕಾರಣ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಆ ರೀತಿ ಯೋಚನೆಯನ್ನ ಮಾಡಿಬಿಟ್ಟು ಏನಾದ್ರೂ ಆಗಿರ್ಲಿ ಅಂತ ಮೊದಲಿನ ಹಾಗೆ ಸೂಪರ್ ಆಗಿ ರೆಡಿಯಾಗಿ ಅಲ್ಲಿಂದ ಆಚೆ ಬರ್ತಾ ಇದ್ದಾನೆ. ಹಾಗೆ ಆಚೆ ಬರ್ಬೇಕಾದ್ರೆ ಅವರ ಅಕ್ಕ ಡಬ್ಬಿಯಲ್ಲಿ ಹಣವನ್ನ ಕೂಡಿಡ್ತಿದ್ರಲ್ಲ, ಆ ಡಬ್ಬಿಯನ್ನ ಗೋಡೆಗೆ ಹೊಡೆದು ಅದರಿಂದ ಹಣವನ್ನ ತೆಕ್ಕೊಂಡು ಹೋಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಆ ಗೋಡೆನೆ ಕೆಳಗಡೆ ಬಿದ್ದೋಗ್ತಾ ಇದೆ. ಹಾಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಬಿದ್ದಿರೋ ಲೋಟವನ್ನ ತುಳಿದ್ರೆ ಆ ಲೋಟನೇ ಪೂರ್ತಿಯಾಗಿ ಕಂಪ್ರೆಸ್ ಆಗಿ ಹೋಗ್ತಾ ಇದೆ. ಡೋರ್ ಅನ್ನ ಓಪನ್ ಮಾಡೋಣ ಅಂತ ಎರಡು ಕೈಗಳಿಂದ ಓಪನ್ ಮಾಡಿದ್ರೆ ಡೋರ್ ಗಳೇ ಕಿತ್ಕೊಂಡು ಬರ್ತಾ ಇದೆ. ಅಷ್ಟು ಪವರ್ ನಮ್ಮ ಹೀರೋ ಒಳಗಡೆ ಸೇರ್ಕೊಂಡ್ ಬಿಟ್ಟಿದೆ. ಅಷ್ಟೊತ್ತಿಗೆ ನಮ್ಮ ಹೀರೋನ ಫ್ರೆಂಡು ಹೀರೋಯಿನ್ ಅನ್ನ ಡಾಕ್ಟರ್ ಅನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾ ಇದ್ದಾನೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ಇವನಿಗೆ ಏನು ಆಗೇ ಇಲ್ವಲ್ಲ, ನನ್ನನ್ನ ಏನಕ್ಕಾಗಿ ಸುಳ್ಳನ್ನ ಹೇಳಿ ಕರ್ಕೊಂಡ್ ಬಂದಿದಾನ ಅಂತ ನೋಡ್ತಾ ಇದ್ದಾರೆ. ನಮ್ಮ ಹೀರೋನ ಫ್ರೆಂಡಿಗಂತೂ ಏನುವೇ ಅರ್ಥ ಆಗ್ತಿಲ್ಲ. ಇವನು ಕೈಕಾಲ್ ಮುರ್ಕೊಂಡು ಬಿದ್ದಿದವನು ಹೇಗೆ ಬಂದು ಇಲ್ಲಿ ನಿಂತಿದ್ದಾನೆ ಅಂತ ಗಾಬರಿ ಆಗ್ತಾ ಇದ್ದಾನೆ. ಹೀರೋಯಿನ್ ಎಷ್ಟ್ ಹೇಳಿದ್ರು ಕೇಳ್ದಿರ ನಿನ್ನ ನನ್ನ ಮೋಸ ಮಾಡಿ ಸುಳ್ಳನ್ನ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಂತ ಅವನ ಕೆನ್ನೆಗೆ 2 ಏಟನ್ನ ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇದ್ದಾಳೆ. ಅವಾಗ ನಮ್ ಹೀರೋ ಇವಳಿಗೆ ಹೇಗಾದ್ರೂ ಮಾಡಿ ಇವಳನ್ನ ಕಾಪಾಡಿದ್ದು ನಾನೇ ಅಂತ ಅರ್ಥ ಮಾಡಿಸ್ಬೇಕು ಅಂತ ನಮ್ಮ ಹೀರೋಯಿನ್ ಅವಳ ಒಂದು ಕುತ್ತಿಗೆಯಲ್ಲಿ ಇದ್ದ ಚೈನು ಇವನಿಗೆ ಸಿಕ್ಕಿರುತ್ತೆ ಅಲ್ಲ, ಆ ಚೈನನ್ನ ತರಬೇಕು ಅಂತ ಒಳಗಡೆ ಹೋಗ್ತಾನೆ. ಅಷ್ಟು ಹೊತ್ತಿಗೆ ನಮ್ಮ ಹೀರೋವಿನ ಅಕ್ಕ ಅವನು ಬೇಗ ಹುಷಾರಾಗ್ಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸ್ಬಿಟ್ಟು ಹಿಂದಿರುಗಿ ಬರ್ತಾ ಇದ್ದಾರೆ. ಇವನನ್ನ ಒಂದು ಕ್ಷಣದಲ್ಲಿ ನೋಡಿಬಿಟ್ಟು ಗಾಬರಿಯಾಗಿ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ದೇವರಿಗೆ ನನ್ನ ಕೂಗು ಇಷ್ಟು ಬೇಗ ಕೇಳಿಸಿ ಬಿಡ್ತಾ ಅಂತ ಓವರ್ ಆಗಿ ಎಲ್ಲ ಆಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಹೀರೋ ಆ ಚೈನನ್ನ ಎತ್ಕೊಂಡು ಅವಳಿಗೆ ಹೋಗಿ ಹೇಗಾದ್ರೂ ಕೊಟ್ಟು ಸತ್ಯವನ್ನ ಹೇಳ್ಬೇಕು ಅಂತ ಅನ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಪುಡಿ ರೌಡಿ ಗ್ಯಾಂಗಿನ ಲೀಡರ್ ಇದಾನಲ್ಲ, ಅವನು ಆ ಚೈನನ್ನ ಕಿತ್ಕೊಂಡ್ ಬಿಡ್ತಾ ಇದ್ದಾನೆ. ಈ ಚೈನು ನಿನ್ಗೆ ವಾಪಸ್ ಬೇಕು ಅಂದ್ರೆ ಕಣ್ಣ ಮುಚ್ಚಾಲೆ ಆಡಿ ನೀನು ಗೆಲ್ಬೇಕು, ನೀನು ಗೆದ್ರೆ ನಿನಗೆ ಇದನ್ನ ವಾಪಸ್ ಕೊಡ್ತೀನಿ ಅಂತ ಒಂದು ಷರತ್ತನ್ನ ಹಾಕಿ ಕಣ್ಣ ಮುಚ್ಚಾಲೆಯನ್ನ ಶುರು ಮಾಡ್ತಾ ಇದ್ದಾರೆ. ನಮ್ ಹೀರೋಗೆ ಏನುವೇ ಗೊತ್ತಾಗ್ತಿಲ್ಲ, ಆದ್ರೂ ಕಣ್ಣ ಮುಚ್ಚಾಲೆ ಆಡೋದಿಕ್ಕೆ ಒಪ್ಕೊಂಡು ಸರಿ ಆಯ್ತು ಅಂತ ಹೇಳಿ ಕಣ್ಣ ಮುಚ್ಚಾಲೆಯನ್ನ ಆಡ್ತಾರೆ. ಆ ರೀತಿ ಕಣ್ಣ ಮುಚ್ಚಾಲೆಯನ್ನ ಆಡ್ಬೇಕಾದ್ರೆ ನಮ್ಮ ಹೀರೋನ ಕೈ ಎಲ್ಲೆಲ್ಲಿ ತಾಗುತ್ತೋ ಅದೆಲ್ಲ ಒಂದೊಂದು ಹೊಡೆತವಾಗಿ ರೌಡಿ ಟೀಮಿನವರಿಗೆ ಬೀಳ್ತಾ ಇದೆ. ಈ ಫೈಟ್ ಅಂತೂ ತುಂಬಾನೇ ಮಾಸ್ ಆಗಿರುತ್ತೆ. ಆದ್ರೆ ನಮ್ಮ ಹೀರೋವಿಗಿನೇ ಗೊತ್ತಾಗ್ತಿಲ್ಲ ಇದು ಫೈಟಾ ಏನು ಅಂತ. ಆ ರೀತಿ ಇರ್ತಾ ಇದೆ. ನೆಕ್ಸ್ಟ್ ಆ ರೌಡಿ ಗ್ಯಾಂಗಿನ ಲೀಡರ್ ಇದಾನಲ್ಲ, ಅವನು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಕೈಯನ್ನ ಎತ್ತಿ ಹೊಡಿತಾನೆ. ಆದ್ರೆ ಅವನ್ ಕೈಯೇ ಮುರಿದು ಹೋಗ್ತಾ ಇದೆ. ಅವಾಗ ನಮ್ಮ ಹೀರೋ ಕಣ್ಣಿನ ಪಟ್ಟಿಯನ್ನ ತೆಗೆದ್ಬಿಟ್ಟು ಅದನ್ನ ನೋಡ್ತಾನೆ. ನಿಮ್ ಕೈ ಯಾಕೆ ಹೀಗೆ ಉಲ್ಟಾ ತಿರಿಕೊಂಡ್ ಬಿಟ್ಟಿದೆ, ನಾನಿದನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ಮುರಿದು ಬಿಡ್ತಾ ಇದ್ದಾನೆ. ಅದಕ್ಕೆ ಅವನು ಇನ್ನೂ ಜೋರಾಗಿ ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾನೆ. ಆಗಿದ್ರೆ ಮೊದಲಿನ ಹಾಗೆ ಮಾಡ್ತೀನಿ ಅಂತ ಹೇಳಿ ಮತ್ತೆ ಉಲ್ಟಾ ಮುರಿತಾ ಇದ್ದಾನೆ. ಸುತ್ತಮುತ್ತ ತಿರುಗಿ ನೋಡ್ಬಿಟ್ಟು ಇವರಿಗೆಲ್ಲ ಏನಾಯ್ತು, ಯಾಕೆ ಹೀಗೆ ಒಬ್ಬೊಬ್ರು ಒಂದೊಂದ್ ಕಡೆ ಬಿದ್ದಿದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಅಲ್ಲಿರೋ ಮಕ್ಕಳು ನೀನೇ ಹೊಡೆದಿದ್ದು ಅಂತ ಹೇಳಿದ್ಗೆ ಇವನು ಶಾಕ್ ಆಗ್ಬಿಟ್ಟು ನನಗೆ ಇಷ್ಟೊಂದು ಪವರ್ ಇದೆಯಾ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಹೀರೋಯಿನ್ ಅಲ್ಲಿಗೆ ಬಂದ್ಬಿಟ್ಟು ಇವರಿಗೆಲ್ಲ ಯಾರು ಈ ರೀತಿ ಹೊಡೆದಿರೋದು ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಸ್ಟೈಲ್ ಆಗಿ ಅಲ್ಲಿಗೆ ಬಂದು ಹಿಮ್ ಹಿಸ್
ಎವ್ರಿಬಾಡಿ ನಾನೇ ಹೊಡೆದಿದ್ದು ಅಂತ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ತಿದ್ದಾನೆ. ಅದಕ್ಕೆ ಅದನ್ನ ಕೇಳ್ಬಿಟ್ಟು ನಮ್ಮ ಹೀರೋಯಿನ್ ಅವನಿಗೆ ಕಿಂಡಲನ್ನ ಮಾಡ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಆ ಚೈನನ್ನ ತೆಗೆದು ತೋರಿಸಿ ನಿಜವನ್ನ ಹೇಳೋಣ ಅಂತ ನೋಡ್ಬೇಕಾದ್ರೆ ಆ ಚೈನು ಅವನ ಹತ್ರನೇ ಇದ್ದಿಲ್ಲ, ಎಲ್ಲೋ ಕಳ್ಕೊಂಡ್ ಬಿಟ್ಟಿದ್ದಾನೆ. ಎಲ್ಲಿದೆ ಅಂತ ನೋಡಿದ್ರೆ ಮರದ ಮೇಲೆ ಇದ್ದ ಕೋತಿ ಅದನ್ನ ಎತ್ಕೊಂಡ್ ಬಿಟ್ಟಿದೆ. ಅದಕ್ಕೆ ನಮ್ ಹೀರೋ ಆ ಮಂಕಿ ಕೈಯಲ್ಲಿ ಇದೆ, ಬೇಕಿದ್ರೆ ನೋಡು ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೆ ಆ ಮಂಕಿ ಕೈಯಲ್ಲಿ ಆ ಚೈನ್ ಇಲ್ಲವೇ ಇಲ್ಲ. ನೀನು ಅದನ್ನ ಕದ್ಬಿಟ್ಟು ಅದರ ಮೇಲೆ ಯಾಕೆ ಸುಳ್ಳು ಹೊರೆಯನ್ನ ಹೊರಿಸ್ತಿದ್ಯಾ ಅಂತ ಬೈತಾ ಇದ್ದಾಳೆ ನಮ್ಮ ಹೀರೋಯಿನ್. ಅಷ್ಟು ಹೊತ್ತಿಗೆ ಸೂರ್ಯ ಮುಳುಗಿ ಹೋಗ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋ ನಿನಗೆ ನನ್ನ ಶಕ್ತಿಗಳನ್ನ ತೋರಿಸ್ತೀನಿ ಇರು ಅಂತ ಹೇಳಿ ಒಂದು ಮರವನ್ನ ಮುರಿಯೋದಿಕ್ಕೆ ಕಾಲಿನಲ್ಲಿ ಓದಿಯೋದಿಕ್ಕೆ ಹೋಗ್ತಾನೆ. ಕಾಲಿನ ಮೂಳೆಯೇ ಮುರಿದು ಹೋಗ್ತಾ ಇದೆ. ಹಾಗೋ ಈಗೋ ಮ್ಯಾನೇಜ್ ಮಾಡ್ಕೊಂಡು ಇರು ಈ ಮಡಕೆಯನ್ನ ಒಡೆದು ತೋರಿಸ್ತೀನಿ ಅಂತ ಹೇಳಿ ಮಡಕೆಯನ್ನ ಕೈಯಿಂದ ಗುದ್ದೋದಿಕ್ಕೆ ಹೋಗ್ತಾನೆ. ಕೈಯಿನ ಮೂಳೆ ಕೂಡ ಮುರಿದು ಹೋಗ್ತಾ ಇದೆ. ಅದಕ್ಕೆ ನಮ್ ಹೀರೋಯಿನ್ ಇದನ್ನ ಸಿಲ್ಲಿಯಾಗಿ ನೋಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇದ್ದಾಳೆ. ಆಮೇಲೆ ನಮ್ಮ ಹೀರೋ ಮೊದಲು ಅವನಿಗೆ ಆ ಮಣಿ ಶಕ್ತಿಯನ್ನ ಕೊಟ್ಟಿತ್ತಲ್ಲ ಅದನ್ನ ನೋಡಿಬಿಟ್ಟು ಅದನ್ನ ಎಲ್ಲವೂ ಇದರಿಂದಾನೇ ಆಗ್ತಿರೋದು ಅಂತ ಆ ಮಣಿಯನ್ನ ಬಿಸಾಡಿ ಬಿಟ್ಟಿರ್ತಾನೆ. ಇವಾಗ ಮತ್ತೆ ಶಕ್ತಿಗಳು ಬೇಕು ಅಂತ ಹೇಳಿ ಅದನ್ನೇ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೂ ಅದನ್ನ ಹುಡುಕ್ಬಿಟ್ಟು ಮನೆ ಒಳಗಡೆ ತಗೊಂಡ್ ಬಂದು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ತೀರಾ ಅದನ್ನ ಕಚ್ಚಿ ಎಲ್ಲ ನೋಡ್ತಾ ಇದ್ದಾನೆ. ಬಾಯಲ್ಲಿ ಎಲ್ಲ ಹಾಕಿ ಕಚ್ಚುತ್ತಾ ಇದ್ದಾನೆ. ಆದ್ರೂ ಕೂಡ ಅದು ವರ್ಕ್ ಆಗ್ತಿಲ್ಲ. ಅದಕ್ಕೆ ಏನನ್ನ ಮಾಡ್ತಾನೆ ಅಂದ್ರೆ ಅದನ್ನ ಕೈಯಲ್ಲಿ ಇಟ್ಕೊಂಡು ಆಬ್ರಾಕಾ ಡಾಬ್ರಾ, ಜೈ ಮಾಹಿಷ್ಮತಿ, ಜೈ ಬಜರಂಗ ಬಲಿ, ಜೈ ಜಾನಕಿ ನಾಯಕ ಅಂತ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡ್ತಾ ಇದ್ದಾನೆ. ಆದ್ರೂ ಅದು ವರ್ಕ್ ಆಗ್ತಿಲ್ಲ. ಅದಕ್ಕೆ ನೆಕ್ಸ್ಟ್ ಏನನ್ನ ಪ್ಲಾನ್ ಮಾಡ್ತಾನೆ ಅಂದ್ರೆ ಮಾಟ ಮಂತ್ರದವರ ರೀತಿ ಒಂದು ಮಂಡಲವನ್ನ ರಚಿಸಿ ಬಿಟ್ಟು ಅಮ್ಮ ಎಲ್ಲಮ್ಮ ಮಾರಮ್ಮ ಮಹಾಕಾಳಿಯಮ್ಮ ಇದರ ಶಕ್ತಿ ನನಗೆ ಬರೋ ಹಾಗೆ ಮಾಡಮ್ಮ ಅಂತ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡ್ತಾ ಇದ್ದಾನೆ. ಅವಾಗ ಆ ಟೈಮಿಗೆ ನಮ್ಮ ಹೀರೋ ಇದಾನಲ್ಲ ಅವರ ಅಕ್ಕ ದೇವ್ರ ತರ ಗೆಟಪ್ ಹಾಕೊಂಡ್ ಬಂದು ಅಲ್ಲಿಗೆ ನಿಂತ್ಕೊಳ್ತಾ ಇದ್ದಾರೆ. ಅದನ್ನ ನಮ್ಮ ಹೀರೋ ನೋಡಿ ದೇವ್ರೇ ಬಂದ್ಬಿಟ್ಟ ಅಂತ ನೋಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋವಿನ ಅಕ್ಕ ಏನನ್ನ ಮಾಡ್ತಾಳೆ ಅಂದ್ರೆ ನಿನಗೆ ಒಳ್ಳೇದಾಗಲಿ ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡ್ತಿದ್ರೆ ನೀನು ಇಲ್ಲಿ ವಾಮಾಚಾರ ಮಾಟ ಮಂತ್ರವನ್ನ ಮಾಡಿಕೊಂಡು ಕುಳಿತಿದ್ಯಾ ಅಂತ ಪೊರಕೆಯಲ್ಲಿ ಹೊಡೆದು ಅವನನ್ನ ಓಡಿಸ್ತಾ ಇದ್ದಾಳೆ. ನಮ್ಮ ಹೀರೋನು ಓಡಿ ಹೋಗಿ ಒಂದು ಮನೆಯ ಮೇಲೆ ಮಲ್ಕೊಂಡ್ ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋಗೆ ಎಚ್ಚರ ಆಗ್ತಾ ಇದೆ. ಅವನು ಎದ್ದು ಪಕ್ಕದಲ್ಲಿ ಇರೋ ಆ ಮಣಿಯನ್ನ ನೋಡ್ಬೇಕಾದ್ರೆ ಅದು ಸೂರ್ಯನ ಕಿರಣಗಳು ತಾಗಿ ಮಿರಿ ಮಿರಿ ಅಂತ ಹೊಳಿತಾ ಇದೆ. ಅದಕ್ಕೆ ನಮ್ ಹೀರೋ ಅದನ್ನ ಕೈಗೆ ಎತ್ಕೊಂಡು ಸೂರ್ಯನ ಕಡೆ ಇಟ್ಟು ನೋಡ್ಬೇಕಾದ್ರೆ ಅದರಿಂದ ಶಕ್ತಿ ಬಂದು ಅವನ ದೇಹಕ್ಕೆ ಮತ್ತೆ ಸೇರ್ತಾ ಇದೆ. ಆ ಶಕ್ತಿಯನ್ನ ತಡೆಯೋದಿಕ್ಕೆ ಆಗದೆ ಅವನು ಮಲಗಿದಂತಹ ಮನೆಯನ್ನೇ ಕುಸಿದು ಬಿದ್ದೋಗ್ತಾ ಇದೆ. ಅದಕ್ಕೆ ನಮ್ ಹೀರೋ ಅದನ್ನ ನೋಡಿಬಿಟ್ಟು ಅವನ ಫ್ರೆಂಡ್ ಹತ್ರ ಬಂದ್ಬಿಟ್ಟು ನನಗೆ ಶಕ್ತಿಗಳು ಬಂದಿದ್ದು ಈ ಕಲ್ಲಿನಿಂದಲೇ, ಈ ಮಣಿಯೇ ನನಗೆ ಎಲ್ಲಾ ಶಕ್ತಿಗಳನ್ನ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ ಫ್ರೆಂಡು ಅದನ್ನ ಒಪ್ಕೊಳ್ತಾನೆ ಇಲ್ಲ. ಹೇಳಿದ್ರು ಕೂಡ ಅದನ್ನ ನಂಬ್ತಾನೆ ಇಲ್ಲ. ಅದಕ್ಕೆ ನಮ್ ಹೀರೋ ಇರು ನಿನಗೆ ಲೈವ್ ಆಗಿ ತೋರಿಸ್ತೀನಿ ಅಂತ ಒಂದು ಕಲ್ಲನ್ನ ಎತ್ತಿ ತೋರಿಸ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ ಫ್ರೆಂಡು ಹೇಳ್ತಾನೆ ಬಾಹುಬಲಿ ಇದಕ್ಕಿಂತ ದೊಡ್ಡದಾದ ಶಿವಲಿಂಗವನ್ನೇ ಎತ್ತಿದ್ದಾನೆ, ಅದಕ್ಕಿಂತ ಏನ್ ಮಹಾ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ ಹೀರೋ ಅಲ್ಲಿರೋ ಗೋಡೆಯನ್ನೆಲ್ಲ ಉಂಟಿಸ್ತಿದ್ದಾನೆ, ಅಲ್ಲಿರೋ ಬೋರ್ವೆಲ್ ಗಳನ್ನೆಲ್ಲ ಒದ್ದು ತೋರಿಸ್ತಾ ಇದ್ದಾನೆ. ಆದ್ರೂ ಕೂಡ ನಮ್ಮ ಹೀರೋಯಿನ ಫ್ರೆಂಡು ಒಪ್ಕೊಳ್ತಾನೆ ಇಲ್ಲ. ಏನನ್ನಾದ್ರೂ ಬೇರೆ ದೊಡ್ಡದನ್ನ ಮಾಡಿ ತೋರಿಸು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋ ಟ್ರೈನ್ ಅನ್ನ ತಡೆದು ನಿಲ್ಲಿಸ್ತೀನಿ ಅಂತ ಹೇಳಿ ಅವನನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾನೆ. ನಮ್ಮ ಹೀರೋ ರೆಡಿಯಾಗಿ ರೈಲು ಬರ್ತಾ ಇದೆ ಅದನ್ನ ತಡೆಯೋದಿಕ್ಕೆ ಅಂತ ಸಿದ್ಧವಾಗಿ ನಿಲ್ತಾನೆ. ಆದ್ರೆ ರೈಲು ಇನ್ನೇನು ಹತ್ರಕ್ಕೆ ಬಂದಾಗೆ ಅವನ್ಗೆ ಭಯ ತುಂಬಾನೇ ಆಗ್ತಾ ಇದೆ, ಗಾಬರಿ ಆಗ್ತಾ ಇದ್ದಾನೆ. ಹಾಗೆ ರೈಲು ಬಂದು ಅವನನ್ನ ಗುದ್ದಿಕೊಂಡು ಹೋಗೇ ಬಿಡ್ತಾ ಇದೆ. ಅದಕ್ಕೆ ನಮ್ಮ ಹೀರೋಯಿನ ಫ್ರೆಂಡು ಅದನ್ನ ನೋಡಿಬಿಟ್ಟು ಏನನ್ನೋ ಮಾಡೋದಿಕ್ಕೆ ಹೋಗಿ ಮತ್ತೇನನ್ನೋ ಮಾಡಿಕೊಂಡು ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಿಯಲ್ಲ ಅಂತ ಅಳ್ತಾ ಕುಳಿತುಕೊಂಡಿದ್ದಾನೆ. ಈ ಕಡೆ ನಮ್ ಹೀರೋ ಏನೂ ಆಗೇ ಇಲ್ಲ ಅನ್ನೋರ್ ತರ ಎದ್ದು ಬಟ್ಟೆಯನ್ನ ಒದ್ರುಕೊಂಡು ಅಲ್ಲಿಗೆ ಬರ್ತಾ ಇದ್ದಾನೆ. ಅಷ್ಟು ಸ್ಪೀಡ್ ಅಲ್ಲಿ ಬರ್ತಿರೋ ಟ್ರೈನ್ ಗುದ್ದಿದ್ರು ಕೂಡ ನಮ್ಮ ಹೀರೋಗೆ ಏನೂ ಆಗಿಲ್ಲ. ಅಷ್ಟು ಶಕ್ತಿಯಾಗಿ ಇರ್ತಾ ಇದ್ದಾನೆ ನಮ್ಮ ಹೀರೋ. ಇನ್ನೊಂದು ಕಡೆ ಒಂದು ಮಂಕಿ ನಮ್ಮ ಹೀರೋಯಿನ ಹತ್ತಿರ ಇಂದ ಹೀರೋಯಿನ್ ಒಂದು ಚೈನ್ ಅನ್ನ ಎತ್ಕೊಂಡ್ ಬಿಟ್ಟಿತ್ತು ಅಲ್ವಾ. ಆ ಚೈನ್ ಅನ್ನ ಒಂದು ಅಂಗಡಿಯವನು ಆ ಮಂಕಿಯಿಂದ ಯಾಮಾರಿಸಿಬಿಟ್ಟು ಒಂದು ಬಾಳೆಹಣ್ಣನ್ನು ಕೊಟ್ಟುಬಿಟ್ಟು ಅದರಿಂದ ಕಿತ್ಕೊಂಡ್ ಬಿಡ್ತಾ ಇದ್ದಾನೆ. ಹಾಗೆ ಆ ಮಂಕಿಯಿಂದ ಕಿತ್ಕೊಂಡ್ಬಿಟ್ಟು ಅವನ ಕುತ್ತಿಗೆಗೆ ಹಾಕೊಳ್ತಾ ಇದ್ದಾನೆ. ಅದೇ ಸಮಯಕ್ಕೆ ನಮ್ಮ ಹೀರೋಯಿನ್ ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಅವರನ್ನು ತಿಂಡಿ ಕೊಡಿಸೋದಿಕ್ಕೆ ಅಂತ ಹೇಳಿ ಅಂಗಡಿಗೆ ಕರ್ಕೊಂಡ್ ಬಂದಿರ್ತಾರೆ. ಇವನ ಕುತ್ತಿಗೆಯಲ್ಲಿರೋ ಆ ಚೈನ್ ಅನ್ನ ನೋಡಿಬಿಟ್ಟು ಇದು ನಿಮಗೆ ಎಲ್ಲಿ ಸಿಕ್ಕಿತು ಅಂತ ಕೇಳ್ತಾ ಇದ್ದಾಳೆ. ಸ್ವಲ್ಪ ನೀವು ಆಚೆ ಬನ್ನಿ ಅಂತ ಕರೆದು ಅವನ ಹೊಟ್ಟೆ ಭಾಗವನ್ನ ತೆಗಿಸಿ ನೋಡ್ತಾ ಇದ್ದಾಳೆ. ಏನಿದು ಅಂತ ಕೇಳಿದ್ರೆ ಅವನು ನಾಯಿ ಕಚ್ಚಿದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ ಹೀರೋಯಿನ್ ಅದನ್ನ ಒಪ್ಕೊಳ್ತಾನೆ ಇಲ್ಲ. ನನ್ನನ್ನ ಕಾಪಾಡೋದಿಕ್ಕೆ ಬಂದಿದ್ದು ನೀನೆ, ನನ್ನ ಚೈನು ಕೂಡ ನಿನ್ನ ಹತ್ತಿರನೇ ಇದೆ, ಸುಳ್ಳನ್ನ ಹೇಳಿಬೇಡ, ಸತ್ಯ ಎಲ್ಲ ನನಗೆ ಗೊತ್ತಾಯ್ತು ಅಂತ ನಮ್ಮ ಹೀರೋಯಿನ್ ಹೇಳ್ತಾ ಇದ್ದಾಳೆ. ಅದಕ್ಕೆ ಆ ಅಂಗಡಿಯವನು ಕೂಡ ಸುಳ್ಳನ್ನ ಹೇಳಿ ಬಿಲ್ಡಪ್ ಅನ್ನ ಕೊಡ್ತಾ ಇದ್ದಾನೆ. ಸುಳ್ಳನ್ನ ಹೇಳಿ ಇವಳನ್ನ ಮದುವೆ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಿಬಿಟ್ಟು ನಿನ್ನನ್ನು ಕಾಪಾಡಿದ್ದು ನಾನೇ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಕೂಡ ಅದನ್ನ ಒಪ್ಕೊಂಡ್ಬಿಟ್ಟು ಅವನ ಜೊತೆ ಅಲ್ಲಿ ಇಲ್ಲಿ ಅಂತ ತಿರ್ಗಾಡ್ತಾ ಇರ್ತಾಳೆ. ನಮ್ಮ ಹೀರೋನು ಅದನ್ನ ನೋಡಿಬಿಟ್ಟು ಹಾಗಿದ್ರೆ ನಿನಗೆ ಕ್ಯಾಟ್ ಬಿಲ್ಲಿನಿಂದ
ರಂಗೋಲಿಯನ್ನ ಹೊಡೆಯೋದಿಕ್ಕೆ ಬರುತ್ತೆ ಅಲ್ವಾ, ಹಾಗಿದ್ರೆ ಈಗ ಆ ಮರಕ್ಕೆ ಹೊಡೆದು ತೋರಿಸು ಅಂತ ಹೇಳಿ ಕ್ಯಾಟ್ ಬಿಲ್ ಅನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಆ ಅಂಗಡಿಯವನು ಅಚ್ಚುಚ್ಚು ನಾನು ತಗಳಾಕೊಂಡೆ ಅಂತ ಹೇಳಿ ಇನ್ನೇನನ್ನು ಮಾಡೋದಿಕ್ಕೆ ಆಗೋದಿಲ್ಲ, ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಆ ಕ್ಯಾಟ್ ಬಿಲ್ ಅನ್ನ ಈಸ್ಕೊಂಡು ಗುರಿಯನ್ನ ಇಟ್ಟು ಹೊಡಿತಾನೆ. ಆದ್ರೆ ಪಕ್ಕದಲ್ಲಿ ಯಾರೋ ಒಬ್ಬರು ತಾತ ಕುಳಿತುಕೊಂಡು ವಿಷವನ್ನ ಕುಡಿತಾ ಇರ್ತಾರೆ. ಆ ಬಾಟಲ್ಗೆ ಹೋಗಿ ಈ ಕಲ್ಲು ಬೀಳುತ್ತೆ. ಅದಕ್ಕೆ ಅದನ್ನ ನೋಡಿಬಿಟ್ಟು ಇವರೆಲ್ಲರೂ ಏನಾಯ್ತು ಅಂತ ಹೋಗಿ ಕೇಳ್ಬೇಕಾದ್ರೆ ಆ ತಾತ ನಮ್ಮ ಜಮೀನನ್ನ, ನಮ್ಮ ಹತ್ರ ಇರೋ ಹಣವನ್ನ, ಎಲ್ಲಾ ದವಸ ಧಾನ್ಯಗಳನ್ನೆಲ್ಲ ದೋಚಿಕೊಂಡು ಬಿಟ್ಟಿದ್ದಾರೆ ಆ ಗಜಪತಿಯ ಕಡೆಯವರು. ಇನ್ನು ಬದುಕೋದಕ್ಕಾಗ್ಲಿ ಬದುಕನ್ನ ಸಾಗಿಸೋದಕ್ಕಾಗ್ಲಿ ನಮ್ಮ ಹತ್ತಿರ ಏನೂ ಉಳಿದಿಲ್ಲ, ಆದ್ರಿಂದ ಈ ನಿರ್ಧಾರವನ್ನ ತಗೊಂಡಿದೀನಿ ಅಂತ ಹೇಳ್ತಾ ಇದ್ದಾರೆ ಆ ತಾತ. ಅದಕ್ಕೆ ಇವರೆಲ್ಲರೂ ಕೋಪ ಮಾಡ್ಕೊಂಡು ಆ ಗಜಪತಿಯ ಹತ್ರನೇ ಬರ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಏನನ್ನ ಹೇಳ್ತಾಳೆ ಅಂದ್ರೆ, ಈ ರೀತಿ ಜನರನ್ನ ಕೊಂದು ಆ ದುಡ್ಡಿನಿಂದ ಬದುಕುವುದಾದ್ರೂ ಏಕೆ, ಆ ರೀತಿ ಬದುಕೋನು ನಾಯಕನಾಗಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಆ ಗಜಪತಿ ಏನನ್ನ ಹೇಳ್ತಾನೆ ಅಂದ್ರೆ, ನಿನಗೆ ಧೈರ್ಯ ಇದ್ರೆ ನನ್ನ ಜೊತೆ ಕುಸ್ತಿಯನ್ನ ಮಾಡಿ ಗೆದ್ದು ನೀನು ನಾಯಕಿಯಾಗಬಹುದು, ಅದು ಬಿಟ್ಟು ಈ ರೀತಿ ಮಾತುಗಳನ್ನ ಆಡೋದ್ರೆ ನನ್ಗೆ ಇಡ್ಸೋದಿಲ್ಲ, ನಮ್ಮ ಪದ್ಧತಿಯನ್ನ ನಾನು ಮೀರೋದಿಲ್ಲ ಅಂತ ಆ ಗಜಪತಿ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋನ ಫ್ರೆಂಡ್ ಇದಾನಲ್ಲ, ಅವನು ಏನನ್ನ ಮಾಡ್ತಾನೆ ಅಂದ್ರೆ, ಮೇಡಮ್ ನೀವ್ ಯಾಕೆ ಹೋಗ್ಬೇಕು, ನಮ್ಮ ಬಳಿ ನಿಮ್ಮ ಪ್ರಿಯತಮ ಇದಾನಲ್ಲ, ನಿಮ್ಮ ಪ್ರೀತಿಯ ಹುಡುಗ ಇದಾನಲ್ವಾ, ನಿಮ್ಮ ಪ್ರಾಣವನ್ನು ಎಷ್ಟೋ ಬಾರಿ ಬದುಕಿಸಿದ್ದಾನೆ ಅಂತ ನೀವು ಹೇಳ್ತಿದ್ರಲ್ಲ, ಇವಾಗ ಅವನೇ ಇವರ ಜೊತೆ ಹೋರಾಡಿ ಕುಸ್ತಿಯನ್ನ ಮಾಡಿ ಗೆಲ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಅಂಗಡಿಯವನು ಏನನ್ನ ಹೇಳ್ತಾನೆ ಅಂದ್ರೆ, ಇದೇನು ಮದುವೆಯ ಊಟ ಅಲ್ಲ, ತಿಂದು ಬಿಡೋದಿಕ್ಕೆ ಪ್ರಾಣವನ್ನ ಒತ್ತೆ ಇಟ್ಟು ಆಡೋ ಕುಸ್ತಿ ಇದು. ಓಯ್ ಆಂಟಿ, ನಾನ್ ಯಾವತ್ತಾದ್ರೂ ನಿನ್ನ ಹತ್ತಿರ ಬಂದು ಹೇಳಿದ್ನ ನಿನ್ನನ್ನ ಕಾಪಾಡಿದ್ದು ನಾನೇ ಅಂತ, ಹಾಗೆ ಈ ಚೈನು ಕೂಡ ನನ್ನದಲ್ಲ, ಆ ಕೋತಿಯ ಹತ್ತಿರ ನಾನು ಇದನ್ನ ಕಿತ್ಕೊಂಡಿದ್ದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ್ ನಿನ್ನ ಹೊಟ್ಟೆಯಲ್ಲಿ ಆಗಿರೋ ಗಾಯ ಮತ್ತೆ ಏನದು ಅಂತ ಕೇಳ್ತಾ ಇದ್ದಾಳೆ. ಹೇಳಿದ್ನಲ್ವಾ ಅದು ನನಗೆ ನಾಯಿ ಕಚ್ಚಿರೋದು ಅಂತ, ಎಷ್ಟು ಸಾರಿ ಹೇಳಿದ್ರು ನಿನಗೆ ಅರ್ಥವೇ ಆಗೋದಿಲ್ವಾ ಅಂತ ಹೇಳಿ ಅಲ್ಲಿಂದ ಬೈದು ಬಿಟ್ಟು ಹೊರಟೋಗ್ತಾ ಇದ್ದಾನೆ. ಅದಕ್ಕೆ ನಮ್ ಹೀರೋ ಕೋಪವನ್ನ ಮಾಡ್ಕೊಂಡು ಏನನ್ನ ಮಾಡ್ತಾನೆ ಅಂದ್ರೆ, ಅದೇ ಕುಸ್ತಿಗಾಗಿ ಕರೀತಾರಲ್ಲ ಆ ಪುಂಗಿಯನ್ನ ಊದ್ತಾ ಇದ್ದಾನೆ. ಅದನ್ನ ಕೇಳಿಸ್ಕೊಂಡು ಊರಿನವರೆಲ್ಲ ಬರ್ತಾ ಇದ್ದಾರೆ. ಅದಕ್ಕೆ ಗಜಪತಿ ಕೂಡ ತಯಾರಾಗಿ ಸಿದ್ಧವಾಗಿ ಬರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹೀರೋ ಅವನ ಜೇಬಲ್ಲಿ ಇರ್ತಕ್ಕಂತ ಮಣಿಯನ್ನ ತೆಗೆದು ನಮಸ್ಕಾರ ಮಾಡೋ ರೀತಿಯಾಗಿ ಬಿಸಿಲಿಗೆ ಹಿಡಿದು ಅದರಿಂದ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ನೋಡ್ತಾ ಇದ್ದಾನೆ. ಆದ್ರೆ ಅದೇ ಸಮಯಕ್ಕೆ ಮೋಡಗಳೆಲ್ಲ ಮುಚ್ಚಿಕೊಂಡು ಸೂರ್ಯ ಇಲ್ಲದೆ ಇರೋ ಹಾಗೆ ಆಗ್ಬಿಡ್ತಾ ಇದೆ. ಸೂರ್ಯನ ಕಿರಣಗಳು ಆ ಮಣಿಯ ಮೇಲೆ ಬೀಳ್ದೆ ಇರೋ ರೀತಿ ಆಗ್ತಾ ಇದೆ. ಈ ಕಡೆ ಗಜಪತಿ ಬೇರೆ ಯುದ್ಧಕ್ಕಾಗಿ ಕರೀತಾ ಇದ್ದಾನೆ. ನಮ್ಮ ಹೀರೋ ಅಂತೂ ಗಾಬರಿಯಾಗಿ ಹೋಗ್ತಾ ಇದ್ದಾನೆ, ಭಯ ಪಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಏನನ್ನ ಮಾಡ್ತಾನೆ ಅಂದ್ರೆ, ಫ್ರೀ ಎಕ್ಸರ್ಸೈಸ್ ಅನ್ನ ಮಾಡೋ ರೀತಿ ವಾರ್ಮ್ ಅಪ್ ಅನ್ನ ಮಾಡ್ತಾ ಇದ್ದಾನೆ. ಕುಸ್ತಿಗೆ ತಯಾರಾಗೋಕೆ ಮುಂಚೆ ಮಾಡ್ತಾರಲ್ಲ ಫ್ರೀಯನ್ನ, ಆ ರೀತಿ ವಾರ್ಮ್ ಅಪ್ ಅನ್ನ ಮಾಡ್ತಾ ಇದ್ದಾನೆ. ಎಷ್ಟು ಹೊತ್ತು ನೋಡಿದ್ರು ಸೂರ್ಯನ ಕಿರಣಗಳು ಬರ್ತಾನೆ ಇಲ್ಲ. ಹೀಗೆ ಇರ್ಬೇಕಾದ್ರೆ ಆ ವಿಲ್ಲನ್ ಗಜಪತಿ ಇದ್ದಾನೆ ಅಲ್ವಾ, ಅವನ ಕಡೆಯವನು ಒಬ್ಬ ಇವನನ್ನ ಎತ್ಕೊಂಡು ಬಂದು ಅಖಾಡಕ್ಕೆ ಎಸಿತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋಯಿನ ಅಕ್ಕನ್ಗೆ ವಿಷಯ ಗೊತ್ತಾಗ್ತಾ ಇದೆ. ಅಲ್ಲಿಂದ ಓಡಿ ಬರ್ತಾ ಇದ್ದಾರೆ. ಇವನೆಂತ ಕೆಲಸ ಮಾಡೋದಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಓಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಹೀರೋನು ಅವನನ್ನ ಹೊಡಿಯೋದಿಕ್ಕೆ, ಆ ವಿಲನ್ ಅನ್ನ ಹೊಡಿಯೋದಿಕ್ಕೆ ಟ್ರೈ ಅನ್ನ ಮಾಡ್ತಾ ಇದ್ದಾನೆ. ಅವನ ಜೊತೆ ಕುಸ್ತಿಯನ್ನ ಆಡೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಇವನ ಕೈಯಲ್ಲಿ ಆಗ್ತಾ ಇಲ್ಲ. ಅವನು ತುಂಬಾನೇ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಅವನ ಕೈಯಿಂದ ಒದೆಗಳನ್ನ ತಿಂದು ಕೆಳಗಡೆ ಬೀಳ್ತಾ ಇದ್ದಾನೆ. ನಮ್ಮ ಹೀರೋನ ಅಕ್ಕ ಎಷ್ಟು ಕೇಳ್ಕೊಂಡ್ರು ಅವಳನ್ನ ಒಳಗಡೆ ಬಿಡ್ತಿಲ್ಲ. ಅವನನ್ನ ಬಿಡೋದಿಕ್ಕೆ ಕೇಳ್ಕೊಳ್ತಿದ್ದಾಳೆ. ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ತಮ್ಮನನ್ನ ಬಿಟ್ಟು ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಆದ್ರೆ ಯಾರು ಅವಳ ಮಾತನ್ನೇ ಕೇಳ್ತಿಲ್ಲ. ಅವಳನ್ನ ಒಳಗಡೆ ಹೋಗೋದಿಕ್ಕೂ ಬಿಡ್ತಾ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿಗೆ ಗುರುಗಳು ಕೂಡ ಬಂದಿದ್ದಾರೆ. ನಮ್ಮ ಹೀರೋ ಈ ಕಡೆ ಸಾಯೋ ಸ್ಟೇಜ್ಗೆ ಬಂದು ತಲುಪಿ ಬಿಡ್ತಾನೆ. ಈ ಕಡೆ ಊರಿನ ಜನರು, ಅಕ್ಕ, ನಮ್ಮ ಹೀರೋಯಿನ್ ಎಲ್ಲರೂ ಸಪ್ಪಿಗೆ ಆಗಿ ಬಿಡ್ತಾ ಇದ್ದಾರೆ. ಆ ಸಮಯಕ್ಕೆ ಅವನ ಜೇಬಿನಿಂದ ಆ ಮಣಿ ಅವನ ಕೈಗೆ ಜಾರಿ ಬೀಳ್ತಾ ಇದೆ. ಅಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಸೂರ್ಯನ ಕಿರಣಗಳು ಕೂಡ ಅದರ ಮೇಲೆ ಬೀಳ್ತಾ ಇದೆ. ಆದ್ರಿಂದ ಆ ಮಣಿಯ ಶಕ್ತಿ ಅವನಿಗೆ ಸೇರ್ತಾ ಇದೆ. ಆವಾಗ ನಮ್ಮ ಹೀರೋ ಎದ್ದು ನಿಂತ್ಕೊಳ್ತಾನೆ. ಇವಾಗ ನಮ್ಮ ಹೀರೋಗೆ ತುಂಬಾನೇ ಶಕ್ತಿಗಳು ಬಂದುಬಿಟ್ಟಿದೆ. ಆದ್ರಿಂದ ಆ ಗಜಪತಿ ಇದನ್ನಲ್ಲ, ಅವನನ್ನ ಚೆನ್ನಾಗಿ ಹೊಡಿತಾನೆ. ಅವನಿಗೆ ಚೆನ್ನಾಗಿ ಹೊಡೆದು ಭೂತವನ್ನ ಬಿಡಿಸ್ತಾನೆ. ಅವನ ಮೂಳೆಗಳು ಮುರಿದು ಹೋಗೋ ಮಟ್ಟಿಗೆ ಅವನಿಗೆ ಹೊಡಿತಾ ಇದ್ದಾನೆ. ಅದನ್ನು ನೋಡಿದ ಅವನ ಕಡೆಯ ಜನರೆಲ್ಲರೂ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ತಾರೆ. ಆದ್ರೂ ಕೂಡ ನಮ್ಮ ಹೀರೋ ಜಗ್ಗುತ್ತಾನೆ ಇಲ್ಲ. ಅವನಿಗಿರೋ ತುಂಬಾ ಪವರ್ಫುಲ್ ಶಕ್ತಿಗಳನ್ನ ಯೂಸ್ ಮಾಡಿ ಅವರೆಲ್ರಿಗೂ ಭೂತವನ್ನ ಬಿಡಿಸ್ತಾ ಇದ್ದಾನೆ. ಹಾಗೆ ಅವ್ರನ್ನೆಲ್ಲರನ್ನು ಒಡೆದು ಬಿಟ್ಟು ಅವರನ್ನೆಲ್ಲ ಸಾಲಾಗಿ ರಾಶಿಯಾಗಿ ಇಟ್ಟುಬಿಟ್ಟು ಅವರ ಮೇಲೆ ಹತ್ತಿ ಕುಳಿತುಕೊಳ್ತಾ ಇದ್ದಾನೆ. ಅದು ನೋಡೋದಿಕ್ಕೆ ಹನುಮಂತ ತನ್ನ ಬಾಲವನ್ನ ಸುತ್ತಿ
ಕುಳಿತುಕೊಂಡು ಮೇಲೆ ಕುಳಿತಿರ್ತಾನಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಮ್ಮ ಹೀರೋ ಗೆದ್ದಿದ್ರಿಂದ ಆ ಊರಿನ ನಾಯಕನಾಗಿ ನಮ್ಮ ಹೀರೋ ಸೆಲೆಕ್ಟ್ ಆಗಿ ಬಿಟ್ಟಿದ್ದಾನೆ. ಈಗ ಆಯ್ತು ಅಂತ ಅಲ್ಲಿಗೆ ಹೋಗಿ ಆ ಮಂತ್ರದಂಡವನ್ನ ಕೈಯಲ್ಲಿ ಹಿಡಿದುಕೊಳ್ತಿದ್ದಾನೆ. ಸ್ವಲ್ಪ ಹೊತ್ತು ಹಿಡಿದುಕೊಂಡು ಹಾಗೆ ನೋಡಿಬಿಟ್ಟು ಅದನ್ನ 2 ತುಂಡುಗಳಾಗಿ ಮುರಿದು ಬಿಡ್ತಾ ಇದ್ದಾನೆ. ಹಾಗೆ ಅದನ್ನ ಮುರಿದು ಬಿಟ್ಟು ಇನ್ನು ಮುಂದೆ ಈ ಊರಿನಲ್ಲಿ ಈ ರೀತಿ ಯಾವುದೇ ಕುಸ್ತಿ ನಡೆಯುವುದಿಲ್ಲ, ಯಾವುದೇ ಮಾಲೀಕ ಈ ರೀತಿಯಾಗಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಎಲ್ಲರೂ ಇದನ್ನ ನೋಡಿಬಿಟ್ಟು ಖುಷಿಯಾಗಿ ಇರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಒಂದು ಹೆಲಿಕಾಪ್ಟರ್ ಅಲ್ಲಿಗೆ ಬರ್ತಾ ಇದೆ. ಆ ರೀತಿ ಹೆಲಿಕಾಪ್ಟರ್ ನಲ್ಲಿ ಯಾರು ಬಂದಿದ್ದು ಅಂದ್ರೆ ಈ ಮೂವಿಯ ಮೇನ್ ವಿಲನ್ ಅಂತ ಮೊದಲೇ ಹೇಳಿದ್ನಲ್ಲ, ಅವನು ಇಲ್ಲಿಗೆ ಬಂದಿದ್ದಾನೆ. ಅದನ್ನ ಗುರುಗಳು ನೋಡಿಬಿಟ್ಟು ಇವಾಗ ತುಂಬಾ ಭಯಾನಕವಾದ ಯುದ್ಧ ಶುರುವಾಗೋದ್ರಲ್ಲಿದೆ. ಆದ್ರೆ ಭಗವಾನ್ ಹನುಮಂತ ಎಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಒಂದು ಮಾಸ್ ಆಗಿರೋ BGM ಸೌಂಡ್ ರೈಸ್ ಆಗುತ್ತೆ. ಅಲ್ಲಿಂದ ಕರ್ಕೊಂಡು ಹೋಗಿ ಹನುಮಂತ ಇರೋ ಜಾಗವನ್ನ ತೋರಿಸ್ತಾರೆ. ಅಲ್ಲಿ ಮಹಾಬಲಿ ಹನುಮಂತ ಕುಳಿತುಕೊಂಡು ರಾಮ್ ಅಂತ ಜಪವನ್ನ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಖಂಡಿತ ಗೂಸ್ ಬಂಪ್ಸ್ ಬಂದೇ ಬರುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಇರ್ತಾ ಇದೆ ಈ ಸೀನ್. BGM ನ ಜೊತೆಗೆ ಅಷ್ಟು ಸೂಪರ್ ಆಗಿ ಇರ್ತಾ ಇದೆ ಈ ಸೀನ್. ಅಲ್ಲಿಗೆ ಆ ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ವಿಲ್ಲನ್ ಮತ್ತೆ ಅವನ ಫ್ರೆಂಡ್ ಇಬ್ರು ಬಂದಿದ್ರಲ್ಲ ಅವರನ್ನ ತೋರಿಸ್ತಾ ಇದ್ದಾರೆ. ಇವ್ರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ದಕ್ಕೆ ನಮ್ಮ ಹೀರೋಯಿನ್ ಫ್ರೆಂಡ್ ಇದಾನಲ್ಲ ಅವನು ಇವ್ರು ಮೂವಿ ಶೂಟಿಂಗ್ ಅನ್ನ ತೆಗಿಯೋದಿಕ್ಕೆ ಬಂದಿರ್ಬೇಕು. ಇವ್ರು ನೋಡಿ ಮುಂದೆ ಇರೋನು ಹೀರೋ, ಹಿಂದೆ ಇರೋನು ಕಾಮಿಡಿಯನ್ ಅಂತ ಕಿಂಡಲ್ ಅನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ವಿಲ್ಲನ್ ನ ಫ್ರೆಂಡ್ ನಾನು ಕಾಮಿಡಿಯನ್ ಅಲ್ಲ, ನಾನೊಬ್ಬ ಸೈಂಟಿಸ್ಟ್ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ನಮ್ಮ ಹೀರೋಯಿನ್ ಫ್ರೆಂಡು ಸೈಂಟಿಸ್ಟ್ ಅಂದ್ರೆ ಸೈನ್ ಮಾಡೋನು ಅಲ್ವಾ ಅಂತ ಮತ್ತೆ ಕಿಂಡಲ್ ಅನ್ನ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಇವರು ಯಾಕೆ ಬಂದಿದ್ದಾರೆ ಅಂತ ಒಂದು ಇಮ್ಯಾಜಿನರಿ ಆಗಿ ತೋರಿಸ್ತಾ ಇದ್ದಾರೆ. ಈ ಸೈಂಟಿಸ್ಟ್ ಇದಾನಲ್ಲ ಇವನು ರೀಲ್ಸ್ ಅನ್ನ ನೋಡ್ಕೊಂಡು ಕುಳಿತಿರ್ತಾನೆ. ಅದು ಯಾವ ರೀಲ್ಸ್ ಅಂದ್ರೆ ನಮ್ಮ ಹೀರೋ ಒಂದು ಟ್ರೈನ್ ಅನ್ನ ತಡಿತೀನಿ ಅಂತ ಹೇಳಿ ಅದನ್ನ ತಡೆದು ನಿಲ್ಲಿಸ್ತೀನಿ ಅಂತ ಹೇಳಿ ಒಂದು ಟ್ರೈನ್ ಅನ್ನ ತಡೆಯೋದಿಕ್ಕೆ ಹೋಗಿ ಅದರಿಂದ ಆಕ್ಸಿಡೆಂಟ್ ಅನ್ನ ಮಾಡ್ಕೊಂಡ್ರು ಏನು ಆಗದಿರ ಚೆನ್ನಾಗೇನೆ ಎದ್ದು ಹೋಗ್ತಿರ್ತಾನಲ್ವಾ. ಅವಾಗ ಯಾರೋ ಒಬ್ಬ ಸಂಘ ಬುಲ್ಲ ತರ ಇರೋನು ರೀಲ್ಸ್ ಅನ್ನ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಬಿಟ್ಟಿದ್ದಾನೆ. ಅದನ್ನ ಈ ವಿಲನ್ ಕೂಡ ನೋಡಿ ಬಿಡ್ತಾನೆ. ನೋಡಿಬಿಟ್ಟು ಅದನ್ನ ಗಮನಿಸಿ ಈ ರೀತಿ ಹೀಗೆ ಆಗೋದಿಕ್ಕೆ ಹೇಗೆ ಸಾಧ್ಯ ಅಂತ ಅವನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗಳನ್ನು ಆನ್ಲೈನ್ ಅಲ್ಲಿ ಪಡೆದುಕೊಳ್ತಾನೆ. ಆ ರೀತಿ ಎಲ್ಲ ಇನ್ಫಾರ್ಮೇಶನ್ ಗಳನ್ನು ತಿಳ್ಕೊಂಡು ಇವನನ್ನ ಹುಡುಕೊಂಡು ಇಲ್ಲಿಗಾಗಿ ಬಂದಿದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ್ ನೀವು ಇಲ್ಲಿಗೆ ಏನಕ್ಕಾಗಿ ಬಂದಿದ್ದೀರಾ ಅಂತ ಕ್ವಶನ್ ಗಳನ್ನ ಮಾಡ್ತಾಳೆ. ಅದಕ್ಕೆ ಈ ವಿಲನ್ ಬಡತನದಲ್ಲಿ ಇರೋ ಹಳ್ಳಿಗಳು ಡೆವಲಪ್ಮೆಂಟ್ ಆಗದೆ ಇರೋ ಹಳ್ಳಿಗಳಿಗೆ ಸಹಾಯವನ್ನ ಮಾಡೋದಿಕ್ಕಾಗಿ ನಾವು ಬಂದಿದೀವಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ್ ನಮ್ಮ ಊರಿನಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ, ಹಾಸ್ಪಿಟಲ್ಗಾಗಿ ದೂರದ ಊರಿಗೆ ಹೋಗ್ಬೇಕಾಗಿದೆ, ದಯಮಾಡಿ ನೀವು ನಮ್ಮ ಊರಿಗೊಂದು ಹಾಸ್ಪಿಟಲ್ ಅನ್ನ ಕಟ್ಟಿಸಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಅದಕ್ಕೆ ವಿಲನ್ನು ಸರಿ ಆಯ್ತು ನಾನು ನಿಮಗಾಗಿ ಹಾಸ್ಪಿಟಲ್ ಅನ್ನ ಕಟ್ಟಿಸಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಈ ಸೈಂಟಿಸ್ಟ್ ಇದಾನಲ್ಲ ಇವನು ಏನನ್ನ ಮಾಡ್ತಾನೆ ಅಂದ್ರೆ ಅದೇ ಒಂದು ಅಂಗಡಿ ಇದೆಯಲ್ಲ ಆ ಅಂಗಡಿಗೆ ಬಂದು ಹನುಮಂತನಿಗೆ ಅಂದ್ರೆ ನಮ್ಮ ಹೀರೋಗೆ ಇಷ್ಟು ಶಕ್ತಿ ಬರೋದಿಕ್ಕೆ ಹೇಗೆ ಸಾಧ್ಯ ಅಂತ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾನೆ. ಅವಾಗ ಆ ಅಂಗಡಿಯವನು ಏನನ್ನ ಹೇಳ್ತಾನೆ ಅಂದ್ರೆ ಒಬ್ಬಳು ಡುಮಿಯನ್ನ ತೋರಿಸಿಬಿಟ್ಟು ಹನುಮಂತ ಇವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಇವಳಿಗೆ ಒಂದು ಕಿಸ್ ಅನ್ನು ಕೊಟ್ಟುಬಿಟ್ಟ, ಆದ್ರಿಂದಾನೇ ಅವನಿಗೆ ಅಷ್ಟೊಂದು ಶಕ್ತಿ ಬಂದಿದ್ದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಈ ಸೈಂಟಿಸ್ಟ್ ಅದನ್ನೇ ನಿಜ ಅಂತ ತಿಳ್ಕೊಂಡ್ಬಿಟ್ಟು ನಾನು ಕೂಡ ಶಕ್ತಿಗಳನ್ನ ಪಡ್ಕೊಳ್ತೀನಿ ಅಂತ ಆ ಡುಮ್ಮಿಗೆ ಕಿಸ್ ಅನ್ನ ಕೊಡೋದಿಕ್ಕೆ ಹೋಗಿ ಅವಳ ಕೈಯಲ್ಲಿ ಚೆನ್ನಾಗಿ ಒದೆಗಳನ್ನ ತಿಂತಾ ಇದ್ದಾನೆ. ನೆಕ್ಸ್ಟ್ ಹಾಸ್ಪಿಟಲ್ ನ ಕಟ್ಟಿಸೋದಿಕ್ಕೆ ಅಂತ ಹಬ್ಬದ ರೀತಿ ಪೂಜೆಯನ್ನ ಮಾಡಿಬಿಟ್ಟು ಕೆಲಸವನ್ನ ಪ್ರಾರಂಭಿಸ್ತಾ ಇದ್ದಾರೆ. ಅವಾಗ ಈ ವಿಲನ್ನು ನಮ್ಮ ಹೀರೋಗೆ ಕೋಪ ಬರ್ಲಿ, ಅವನ ಶಕ್ತಿಯ ರಹಸ್ಯ ಏನು ಅಂತ ತಿಳ್ಕೊಳ್ಬೇಕು ಅಂತ ನಮ್ಮ ಹೀರೋಯಿನ್ ಜೊತೆ ಮಿಸ್ಬಿಹೇವ್ ಅನ್ನ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ನಮ್ಮ ಹೀರೋಗೆ ಕೋಪ ಕೂಡ ಬರ್ತಾ ಇದೆ. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಹಾಗೆ ಕೆಲಸವನ್ನ ಪ್ರಾರಂಭಿಸಬೇಕಾದ್ರೆ ಒಂದು ದೊಡ್ಡದಾದ ಕಲ್ಲು ಅದನ್ನ ಕ್ರೈನ್ ನಲ್ಲಿ ಕೂಡ ಎಳೆಯೋದಿಕ್ಕೆ ಆಗ್ತಿಲ್ಲ, ಎತ್ತೋದಿಕ್ಕೆ ಅದನ್ನ ಆಗ್ತಾನೆ ಇಲ್ಲ, ಅಷ್ಟೊಂದು ಭಾರವಾಗಿ ಇರ್ತಾ ಇದೆ ಆ ಕಲ್ಲು. ವಿಲ್ಲನ್ ಅದನ್ನ ನೋಡಿಬಿಟ್ಟು ಏನನ್ನ ಮಾಡ್ತಾನೆ ಅಂದ್ರೆ ಅವನು ಹೋಗಿ ಆ ಕ್ರೈನ್ ಮೇಲೆ ಕುಳಿತುಕೊಂಡು ಆ ಕಲ್ಲನ್ನ ಎತ್ತೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ರೀತಿ ಆ ಕಲ್ಲನ್ನ ಮೇಲಕ್ಕೆ ಎತ್ತಿದಾಗ ಅದರ ಭಾರವನ್ನ ತಡೆಯೋದಿಕ್ಕೆ ಆಗ್ದಿರ ಆ ಹಗ್ಗಗಳು ಕಟ್ಟಾಗ್ತಾ ಇವೆ. ಆ ಕಲ್ಲು ಜನರ ಮೇಲೆ ಬಿದ್ದೋಗೋದಿಕ್ಕೆ ಹೋಗ್ತಾ ಇದೆ. ನಮ್ಮ ಹೀರೋಗೂ ಕೂಡ ನನ್ನ ಹತ್ರ ಇರೋ ಈ ಶಕ್ತಿಯ ಬಗ್ಗೆ ಅವನು ತಿಳ್ಕೊಳ್ಬೇಕು ಅಂತಾನೆ ಬಂದಿದ್ದಾನೆ ಅನ್ನೋ ಅನುಮಾನ ಬರ್ತಾ ಇದೆ. ಹಾಗಿರ್ಬೇಕಾದ್ರೆ ಆ ದೊಡ್ಡ ಕಲ್ಲು ಜನಗಳ ಮೇಲೆ ಬಿದ್ದೋಗೋದ್ರಲ್ಲಿ ಇದೆ. ಅವಾಗ ನಮ್ಮ ಹೀರೋ ಆ ಮಣಿಯನ್ನ ತೆಗೆದು ಅದರಿಂದ ಶಕ್ತಿಯನ್ನ ಬಳಸಬೇಕು ಅಂತ ನೋಡ್ಬೇಕಾದ್ರೆ ನಮ್ಮ ವಿಲನ್ ಅದನ್ನೇ ನೋಡ್ತಾ ಇದ್ದಾನೆ. ಅದನ್ನ ನಮ್ಮ ಹೀರೋ ಅಬ್ಸರ್ವ್ ಮಾಡಿಬಿಟ್ಟು ಒಂದು ಮುಖವಾಡವನ್ನ ಮೇಲಕ್ಕೆ ಎಸ್ದುಬಿಟ್ಟು ಅದರ ಮರೆಯಲ್ಲಿ ಆ ಮಣಿಯನ್ನ ಉಪಯೋಗಿಸಿ ಅದರ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದಾನೆ. ಆ ರೀತಿ ಶಕ್ತಿಯನ್ನ ಪಡ್ಕೊಂಡ್ಬಿಟ್ಟು ಆ ಕಲ್ಲನ್ನ ಒಂದೇ ಕೈಯಲ್ಲಿ ಹಿಡ್ಕೊಳ್ತಾ ಇದ್ದಾನೆ. ಹಿಡ್ಕೊಂಡು ಮೇಲಕ್ಕೆ ಎತ್ತುತ್ತಾ ಇದ್ದಾನೆ. ಆ ಜನರ ಜೀವವನ್ನು ರಕ್ಷಿಸ್ತಾ ಇದ್ದಾನೆ. ಅಲ್ಲಿಗೆ ಸೀನನ್ನ ಕಟ್ ಮಾಡಿದ್ರೆ ಈ ಕಡೆ ಸೈಂಟಿಸ್ಟ್ ಇದಾನಲ್ಲ ಅವನು ವಿಲ್ಲನಿಗೋಸ್ಕರ ಅವನ ಫ್ರೆಂಡಿಗೋಸ್ಕರ ಒಂದು ಹೊಸ ಸೂಟ್ ಅನ್ನ ತಯಾರು ಮಾಡಿದಾನೆ. ಇದನ್ನ ಇವಾಗ ನೀನು ಬಳಸಬಹುದು, ಇದರ ಟ್ರಯಲ್ ಅನ್ನ ನೋಡಬಹುದು ಅಂತ ಹೇಳಿ ಟ್ರಯಲ್ ಅನ್ನ ನೋಡ್ತಾ ಇದ್ದಾರೆ.
ಈ ಕಡೆ ನಮ್ಮ ಹೀರೋ ಆ ರೀತಿ ಕಲ್ಲನ್ನ ಎತ್ತಿ ಜನಗಳನ್ನ ರಕ್ಷಿಸಿದ್ದು ನ್ಯೂಸ್ ಪೇಪರ್ ನಲ್ಲಿ ಬಂದ್ಬಿಟ್ಟಿದೆ. ಅದನ್ನ ನೋಡ್ತಾ ಇದ್ದಾನೆ ನಮ್ಮ ಹೀರೋ. ಅದನ್ನ ನೋಡಿಬಿಟ್ಟು ಎಷ್ಟು ದಿನ ಅಂತ ನಾವು ಹೀಗೆ ಇರೋದು, ಎಷ್ಟು ದಿನವಾಗಿ ಈ ಹಳ್ಳಿಯಲ್ಲೇ ಇರೋದು, ಒಲಿಂಪಿಕ್ಸ್ಗೆ ಹೋಗಿ ಗೇಮ್ಗಳನ್ನ ಆಡಿ ನಮ್ಮ ಭಾರತಕ್ಕೆ ಒಂದು 5-6 ಕೆಜಿ ಚಿನ್ನವನ್ನ ಟ್ರೋಫಿಯಾಗಿ ತರಬೇಕು ಅಂತ ಇದೀನಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ ಫ್ರೆಂಡು ಏನನ್ನ ಹೇಳ್ತಾನೆ ಅಂದ್ರೆ, ಆ ಒಲಿಂಪಿಕ್ಸ್ ನ ಗೇಮ್ಗಳೇನಾದ್ರೂ ನೈಟ್ ಹೊತ್ತು ಆಡ್ಸಿದ್ರೆ ಏನನ್ನ ಮಾಡ್ತೀಯ ಅಂತ ಕ್ವಶನ್ ಅನ್ನ ಮಾಡ್ತಾ ಇದ್ದಾನೆ. ಫನ್ನಿಯಾಗಿ ಇರ್ತಾ ಇದೆ ಈ ಸೀನು. ಅದಾದ್ಮೇಲೆ ನಮ್ಮ ಹೀರೋ ಏನನ್ನ ಹೇಳ್ತಾನೆ ಅಂದ್ರೆ, ಮೀನಾಕ್ಷಿಯನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ಅವಳನ್ನ ಒಪ್ಪಿಸಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಫ್ರೆಂಡಿನ ಜೊತೆ ಹೇಳ್ಕೊಳ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ನಮ್ಮ ಹೀರೋನ ಫ್ರೆಂಡ್ ಇದಾನಲ್ಲ, ಅವರ ತಾಯಿ ಅಲ್ಲಿಗೆ ಬರ್ತಾ ಇದ್ದಾರೆ. ಮೊದಲು ನಿನ್ನ ಅಕ್ಕನ ಮದುವೆ ಮಾಡೋದನ್ನ ನೋಡು, ನಿನ್ನ ಅಕ್ಕನಿಗೆ ಮದುವೆನೇ ಆಗಿಲ್ಲ, ನೀನು ಮದುವೆ ಆಗೋ ಕನಸನ್ನ ಕಟ್ಕೊಳ್ತಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ನಿನ್ನ ಅಕ್ಕನ ಮದುವೆ ಏನಕ್ಕಾಗಿ ಆಗಿಲ್ಲ ಅನ್ನೋದು ನಿನಗೆ ಗೊತ್ತಾ, ಅದಕ್ಕೆ ಕಾರಣನೇ ನೀನು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿಬಿಟ್ಟು ನಮ್ಮ ಹೀರೋಗೆ ಶಾಕ್ ಆಗ್ತಾ ಇದೆ. ನನ್ನ ಅಕ್ಕನ ಮದುವೆ ನಿಲ್ಲೋದಿಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಅಜ್ಜಿ, ನಿಮ್ಮ ಅಕ್ಕ ಮದುವೆ ಆಗೋಕೆ ಬರೋ ಗಂಡುಗಳಿಗೆ ಇಡೋ ಷರತ್ತು ಏನು ಅಂತ ಗೊತ್ತಾ ಅಂತ ಆ ಷರತ್ತನ್ನ ಹೇಳೋದಿಕ್ಕೆ ಪ್ರಾರಂಭಿಸ್ತಾರೆ. ಆ ಷರತ್ತು ಏನು ಅಂತ ಅಂದ್ರೆ, ಯಾರು ಇವಳನ್ನ ಮದುವೆ ಆಗ್ತಾರೋ ಇವಳ ಜೊತೆಗೆ ಇವಳ ತಮ್ಮನನ್ನು ಕೂಡ ಅವರ ಜೊತೆಯಲ್ಲೇ ಇಟ್ಟುಕೊಳ್ಬೇಕು. ಇವಳಿಗೆ ಹೇಗೆ ಒಂದು ಸ್ಥಾನವಿರುತ್ತೋ ಅದೇ ರೀತಿ ಅವನಿಗೂ ಅವಳ ತಮ್ಮನಿಗೂ ಒಂದು ಸ್ಥಾನವನ್ನ ಕೊಟ್ಟು ಅವನನ್ನು ಜೊತೆಯಲ್ಲಿ ಇಟ್ಟುಕೊಳ್ಳೋದಿಕ್ಕೆ ಅವಕಾಶವನ್ನ ಕೊಡ್ಬೇಕು. ಈ ಷರತ್ತನ್ನ ಇಟ್ಟಿದ್ದಾಳೆ. ಅದಕ್ಕೆ ಎಲ್ಲ ಹುಡುಗರು ಕೂಡ ಇವಳನ್ನ ರಿಜೆಕ್ಟ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಇದನ್ನ ಕೇಳಿ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ತಾ ಇದೆ. ನಾನು ಇಂಥ ಕೆಲಸಗಳನ್ನ ಮಾಡೋದ್ರಿಂದ ನನ್ನ ಅಕ್ಕ ತನ್ನ ಮದುವೆಯನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾಳೆ, ನನಗೋಸ್ಕರ ಇಂಥ ದೊಡ್ಡ ತ್ಯಾಗವನ್ನ ಮಾಡಿದ್ದಾಳೆ. ಆದ್ರೂ ಕೂಡ ನಾನು ಪೋಲಿ ರೀತಿಯಾಗಿ ಇದನ್ನ ಅರ್ಥ ಮಾಡಿಕೊಳ್ದೆ ಇಷ್ಟು ದಿನ ಬದುಕಿ ಬಿಟ್ಟಿದ್ದೀನಿ, ಇನ್ನು ಮುಂದೆ ಹೀಗೆ ಇರಬಾರ್ದು ಅಂತ ಹೇಳಿ ಮಾರನೆಯಿಂದಾನೇ ಕೆಲಸಕ್ಕೆ ಹೋಗೋದಿಕ್ಕೆ ಶುರು ಮಾಡ್ತಾನೆ. ಹಣವನ್ನ ದುಡಿದು ತಂದು ಅದನ್ನ ಅವರ ಅಕ್ಕ ಡಬ್ಬಿಯಲ್ಲಿ ಹೇಗೆ ಇಡ್ತಿದ್ಲೋ ಅದೇ ರೀತಿ ಆ ಡಬ್ಬಿಗೆ ಇಡೋದಿಕ್ಕೆ ಇವನು ಕೂಡ ಶುರು ಮಾಡ್ತಾ ಇದ್ದಾನೆ. ಇದನ್ನ ನೋಡಿ ಅಕ್ಕನಿಗೆ ಆಶ್ಚರ್ಯ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ತನ್ನ ಕೈಯಾರ ಅಡಿಗೆಯನ್ನ ಮಾಡಿಬಿಟ್ಟು ಅವಳಿಗೆ ಕೈತುತನ್ನ ತಿನ್ನಿಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿಬಿಟ್ಟು ಇವನಿಗೆ ಇಷ್ಟು ಬುದ್ಧಿ ಎಲ್ಲ ಬಂದ್ಬಿಡ್ತಾ, ಇಷ್ಟು ಬೇಗ ಒಳ್ಳೆಯವನಾಗಿ ಬದಲಾಗ್ಬಿಟ್ನಾ ಇವನು ಅಂತ ಅನ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವಳನ್ನ ಒಬ್ಬ ಹುಡುಗ ರಿಜೆಕ್ಟ್ ಮಾಡಿಬಿಟ್ಟು ಹೋಗಿದ್ನಲ್ಲ, ಅವನು ಇವಳಿಗಾಗಿ ಮತ್ತೆ ಬಂದಿದ್ದಾನೆ. ಅಂದ್ರೆ ನಮ್ಮ ಹೀರೋ ಅವನನ್ನ ಮತ್ತೆ ಕರೆಸ್ಕೊಂಡಿದ್ದಾನೆ. ಅವನ ಜೊತೆಗೇನೆ ಮತ್ತೆ ಮದುವೆಯನ್ನ ಫಿಕ್ಸ್ ಮಾಡಿದ್ದಾನೆ. ನೆಕ್ಸ್ಟ್ ಯಾರಾದ್ರೂ ಒಳ್ಳೆಯವರನ್ನ ಜನಗಳೇ ಸೇರಿ ಆಯ್ಕೆ ಮಾಡ್ಬೇಕು, ಈ ಊರಿನ ನಾಯಕನನ್ನಾಗಿ ಮಾಡ್ಬೇಕು ಅಂತ ಎಲೆಕ್ಷನ್ ಅನ್ನ ಮುಡುಕ್ತಾ ಇದ್ದಾರೆ. ಅಲ್ಲಿಗೆ ಮುಖವನ್ನ ಮುಚ್ಕೊಂಡು ಯಾರೋ ಒಬ್ಬ ಬಂದಿದ್ದಾನೆ. ಅದನ್ನ ನಮ್ಮ ಹೀರೋ ಅಬ್ಸರ್ವ್ ಮಾಡಿಬಿಟ್ಟು ಅವನನ್ನ ತಡೆಯೋದಿಕ್ಕೆ ಅಂತ ಹಿಂಬಾಲಿಸ್ಕೊಂಡು ಹಿಂದೆನೆ ಹೋಗ್ತಾ ಇದ್ದಾನೆ. ಆವಾಗ ಅಲ್ಲಿಗೆ ಒಂದು ಅನ್ಕಾನ್ಶಿಯಸ್ ಆಗೋ ಒಂದು ರೀತಿಯ ಬಾಲ್ ಅನ್ನ ಎಸ್ದು ಬಿಟ್ಟು ಅದರಿಂದ ನಮ್ಮ ಹೀರೋನ ಅನ್ಕಾನ್ಶಿಯಸ್ ಮಾಡಿ ಅಲ್ಲಿಂದ ಕಿಡ್ನಾಪ್ ಅನ್ನ ಮಾಡಿಬಿಡ್ತಾ ಇದ್ದಾರೆ. ಆ ರೀತಿ ಕಿಡ್ನಾಪ್ ಅನ್ನ ಮಾಡಿರೋದು ಯಾರು ಅಂತ ನೋಡ್ಬೇಕಾದ್ರೆ ಆ ಸೈಂಟಿಸ್ಟ್ ಮತ್ತೆ ಈ ವಿಲನ್ ಇದಾರಲ್ಲ, ಇವರೇ ಕಿಡ್ನಾಪ್ ಮಾಡಿರೋದು. ಕಿಡ್ನಾಪ್ ಮಾಡಿಬಿಟ್ಟು ಒಂದು ಚೇರ್ ನಲ್ಲಿ ಕಟ್ಟಾಕಿ ಕೂರಿಸಿದ್ದಾರೆ. ಕಟ್ಟಾಕಿ ಕೂರಿಸ್ಬಿಟ್ಟು ಆ ಸೈಂಟಿಸ್ಟ್ ಇದಾನಲ್ಲ, ಅವನು ಕ್ವಶನ್ ಗಳನ್ನ ಮಾಡ್ತಿದ್ದಾನೆ. ನಿನ್ಗೆ ಇಷ್ಟೊಂದು ಮ್ಯಾಜಿಕ್ ಪವರ್ ಎಲ್ಲಿಂದ ಬಂತು, ಯಾವ ರೀತಿಯಾಗಿ ನಿನ್ಗೆ ಶಕ್ತಿಗಳು ಬರ್ತಾ ಇದೆ ಅಂತ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾನೆ. ಎಷ್ಟು ಕೇಳಿದ್ರು ನಮ್ಮ ಹೀರೋ ಏನನ್ನು ಹೇಳ್ತಾನೆ ಇಲ್ಲ. ಅದು ಅಲ್ದಿರ ಅವನ ಮುಂದೆ ಇರೋ ಟೇಬಲ್ ಒಂದು ಕಾಲು ಮುರಿದು ಹೋಗಿ ಅದು ಅಲ್ಗಾಡ್ತಾನೆ ಇದೆ. ಅಷ್ಟೇ ಅಲ್ಲದೆ ಆ ಮಣಿ ಕೂಡ ಸೈಂಟಿಸ್ಟ್ ನ ಕೈಯಲ್ಲಿ ಇರ್ತಾ ಇದೆ. ಅದನ್ನ ಮೇಲಕ್ಕೆ ಎಸ್ತು ಕ್ಯಾಚ್ ಅನ್ನ ಆಡ್ತಾ ಇದ್ದಾನೆ. ಆ ರೀತಿ ಆಟವನ್ನ ಆಡ್ಬೇಕಾದ್ರೆ ಬಿಸಿಲಿನ ಕಿರಣಕ್ಕೆ ಆ ಮಣಿ ತಾಗಿ ಅದರಿಂದ ಹೊಳಪು ಹೊರಹೊಮ್ತಾ ಇದೆ. ಈ ಕಡೆ ವಿಲ್ಲನ್ ಅದನ್ನ ಅಬ್ಸರ್ವ್ ಮಾಡಿಬಿಟ್ಟು ಆ ಸೈಂಟಿಸ್ಟ್ ಗೆ ಅದನ್ನ ಹೇಳೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆ ಸೈಂಟಿಸ್ಟ್ ಅದನ್ನ ಕೇಳ್ತಾನೆ ಇಲ್ಲ. ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ, ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ ಅಂತ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಆ ಟೇಬಲ್ ಅಲುಗಾಡ್ತಿತ್ತಲ್ಲ, ಆ ಟೇಬಲ್ ಸರಿ ಹೋಗ್ಲಿ, ಸ್ಟೇಬಲ್ ಆಗಿ ಇರ್ಲಿ ಅಂತ ಆ ಮಣಿಯನ್ನ ಒಂದು ಕಾಲಿಗೆ ಕೊಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋ ಯೋಚನೆ ಮಾಡಿಬಿಟ್ಟು ಏನನ್ನ ಮಾಡ್ತಾನೆ ಅಂದ್ರೆ, ನೀನಿವಾಗ ನಾನು ಏನನ್ನು ಹೇಳಿಲ್ಲ ಅಂದ್ರೆ ನನ್ನನ್ನ ಹೊಡೆದು ಬಿಡ್ತೀಯಾ, ಹೊಡಿಯೋದಾದ್ರೆ ಹೊಡೆದು ನೋಡು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಸೈಂಟಿಸ್ಟ್ ಹೊಡಿತೀನಿ ನೋಡು ಅಂತ ಹೇಳಿ ಹೊಡೆದೇ ಬಿಡ್ತಿದ್ದಾನೆ. ಅದರಿಂದ ನಮ್ಮ ಹೀರೋ ಕೆಳಗಡೆ ಬಿದ್ದೋಗ್ತಾ ಇದ್ದಾನೆ. ಕೆಳಗಡೆ ಬಿದ್ದಾಗ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣ ಆ ಮಣಿಗೆ ತಾಗಿ ಅದರಿಂದ ಶಕ್ತಿ ಬಂದು ನಮ್ಮ ಹೀರೋವಿನ ಕಣ್ಣಿನೊಳಗಡೆ ಸೇರ್ಕೊಳ್ತಾ ಇದೆ. ನಮ್ಮ ಹೀರೋವಿನ ಬಾಡಿಗೆ ಅದರ ಎಲ್ಲ ಶಕ್ತಿಗಳು ಬರ್ತಾ ಇದೆ. ಅದನ್ನ ನೋಡಿಬಿಟ್ಟು ವಿಲನ್ ಅಲ್ಲಿಗೆ ಬೇಗನೆ ಓಡಿ ಬರ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ನಮ್ಮ ಹೀರೋಗೆ ಪವರ್ ಎಲ್ಲ ಬಂದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾ ಇದ್ದಾನೆ. ಹಾಗೆ ಎಲ್ಲಿಗೆ ಹೋಗ್ತಾನೆ ಅಂತ ಅಂದ್ರೆ, ಒಂದು ಗುಂಪು ನಮ್ಮ ಹೀರೋಯಿನ್ ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡಿರುತ್ತೆ. ಅದರಿಂದ ಅವಳನ್ನ ಕಾಪಾಡೋದಿಕ್ಕೆ ಅಂತ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಮಾಸಾದ ಫೈಟ್ ಅನ್ನ ಮಾಡಿ ನಮ್ಮ ಹೀರೋಯಿನ್ ಅನ್ನ ಕಾಪಾಡ್ತಾನೆ. ಅಷ್ಟೇ ಅಲ್ಲ, ಅವಾಗ ಕ್ಯಾಟ್ ಬಿಲ್ ಅನ್ನ ಯೂಸ್ ಮಾಡಿದ್ದನ್ನ ನಮ್ಮ ಹೀರೋಯಿನ್ ಅಬ್ಸರ್ವ್ ಮಾಡ್ತಾಳೆ. ಅದನ್ನ ನೋಡಿ ಚಿಕ್ಕ ವಯಸ್ಸಿನಿಂದ ನನ್ನ ಜೊತೆ ಕ್ಯಾಟ್ ಬಿಲ್ಲಿನಲ್ಲಿ ಸೇವ್ ಮಾಡ್ತಿದ್ದದ್ದು, ನನ್ನನ್ನ ಕಾಡ್ತಿದ್ದದ್ದು ಇವನೇ ಅಂತ ಗೊತ್ತಾಗ್ತಾ ಇದೆ. ಅಷ್ಟೇ, ಇವಾಗ ನಮ್ಮ
ನಮ್ಮ ಹೀರೋಯಿನಿಗೂ ಕೂಡ ನಮ್ಮ ಹೀರೋನ ಮೇಲೆ ಲವ್ ಆಗಿಬಿಟ್ಟಿದೆ. ನಮ್ಮ ಹೀರೋಯಿನ್ ಅವಳ ಮೇಲೆ ಅಟ್ಯಾಕ್ ಮಾಡಿತಲ್ಲ ಒಂದು ರೌಡಿಯ ಗುಂಪು, ಅದನ್ನ ಯಾರು ಕಳ್ಸಿದ್ದು ಅಂತ ನೋಡಿದ್ರೆ ಗಜಪತಿಯವರ ಕಡೆಯವರು. ಅದಕ್ಕೆ ನಮ್ಮ ಹೀರೋ ಆ ಗಜಪತಿಯ ಮನೆಗೇನೆ ಬರ್ತಾನೆ. ನಮ್ಮ ಹೀರೋ ಈ ಗಜಪತಿಗೆ ಹೊಡೆದಿರೋದು ಇನ್ನ ಕೂಡ ಅದರಿಂದ ಆಚೆ ಬರೋದಿಕ್ಕೆ ಆಗಿಲ್ಲ. ಆದ್ರಿಂದ ನಮ್ಮ ಹೀರೋನೇ ಆ ಉಳುಕನ್ನ ತೆಗೆದು ಅವನನ್ನ ಸರಿಪಡಿಸ್ತಾ ಇದ್ದಾನೆ. ಹಾಗೆ ಸರಿಪಡಿಸ್ಬಿಟ್ಟು ಒಂದು 4 ಮಾಸ್ ಡೈಲಾಗ್ ಗಳನ್ನ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇದ್ದಾನೆ. ಈ ಕಡೆ ಈ ವಿಲನ್ನು ಆ ವಿಡಿಯೋಗಳನ್ನ ರೀಪ್ಲೇ ಮಾಡ್ತಾ ಆ ಶಕ್ತಿ ಇವನಿಗೆ ಹೇಗೆ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ ಬಿಡ್ತಾ ಇದ್ದಾನೆ. ಆ ರೀತಿ ತಿಳ್ಕೊಂಡ್ಬಿಟ್ಟು ಆ ಸೈಂಟಿಸ್ಟ್ ಇದಾನಲ್ಲ ಅಲ್ಲಿಗೆ ಬರ್ತಾ ಇದ್ದಾನೆ. ಅಲ್ಲಿಗೆ ಬಂದ್ಬಿಟ್ಟು 1 ಟನ್ನಿನಷ್ಟು ಕೆಮಿಕಲ್ ಅನ್ನು ರೆಡಿ ಮಾಡಿಕೊಡು, ಜನರನ್ನ ಅನ್ಕಾನ್ಶಿಯಸ್ ಮಾಡೋ ಕೆಮಿಕಲ್ ಇದೆಯಲ್ಲ ಅದನ್ನ ರೆಡಿ ಮಾಡಿಕೊಡು, ಇಡೀ ಊರಿಗೆ ಸ್ಪ್ರೇ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಸೈಂಟಿಸ್ಟ್ ಒಪ್ಕೊಳ್ತಾನೆ, ಇಲ್ಲ ನೀನು ಜನರನ್ನ ಸೇವ್ ಮಾಡ್ತೀಯ ಅಂತ ನಾನು ಇಷ್ಟು ದಿನ ನಿನ್ನ ಜೊತೆ ಇದ್ದೆ, ಆದ್ರೆ ನೀನು ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ಯಾ, ಇದು ಸರಿ ಇಲ್ಲ. ಜನರನ್ನ ಅವರ ಪ್ರಾಣದ ಜೊತೆ ಆಟ ಆಡೋದು ಖಂಡಿತ ತಪ್ಪಾಗುತ್ತೆ, ನಾನು ಇದಕ್ಕೆ ಸಹಾಯವನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿಲನ್ ಏನನ್ನ ಮಾಡ್ತಾನೆ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ನನಗೆ ಶಕ್ತಿಗಳು ಬರಬೇಕು ಅಂತ ಹೇಳಿ ನನ್ನ ತಂದೆ ತಾಯಿಯನ್ನೇ ಬೆಂಕಿ ಇಟ್ಟು ಕೊಂದೆ, ಇನ್ನು ಹಾಗಿರ್ಬೇಕಾದ್ರೆ ನಿನ್ನನ್ನ ಹೇಗೆ ನಾನು ಬಿಟ್ಟು ಬಿಡ್ತೀನಿ ಅಂತ ಹೇಳಿ ಅವನಿಗೆ ಹೊಡೆದು ಬೆಂಕಿಯನ್ನ ಕಚ್ಚಿಸಿಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ನಮ್ ಹೀರೋ ಇವನ ಕ್ಯಾರವ್ಯಾನ್ ಇತ್ತಲ್ಲ ಆ ಕ್ಯಾರವ್ಯಾನ್ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಏನೇನಿದೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಎಲ್ಲವನ್ನು ನೋಡ್ತಿದ್ದಾನೆ. ಹೀಗೆ ಇರ್ಬೇಕಾದ್ರೆ ಬೈ ಮಿಸ್ ಆಗಿ ಕೈ ಟಚ್ ಆಗ್ಬಿಟ್ಟು ಆ ಮಣಿಯಿಂದ ಇವನ ದೇಹಕ್ಕೆ ಶಕ್ತಿ ಹೋಗಿದ್ದ ವಿಡಿಯೋ ಇತ್ತಲ್ಲ ಅದು ಪ್ಲೇ ಆಗಿ ಬಿಡ್ತಾ ಇದೆ. ಅದನ್ನ ನಮ್ಮ ಹೀರೋ ನೋಡಿಬಿಟ್ಟು ಇವನು ಖಂಡಿತವಾಗಿಯೂ ಈ ಮಣಿಯ ಹಿಂದೆನೆ ಇವನು ಬಿದ್ದಿರೋದು, ಆದ್ರಿಂದಾನೇ ಇವನು ಈ ಊರಿಗೆ ಬಂದಿರೋದು ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಅಲ್ಲಿಗೆ ವಿಲನ್ ಬಂದ್ಬಿಡ್ತಾ ಇದ್ದಾನೆ. ಹಾಗೋ ಈಗೋ ಮಾಡಿ ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾನೆ. ಹಾಗೆ ಎಸ್ಕೇಪ್ ಆಗಿ ಹೋಗ್ಬೇಕಾದ್ರೆ ಯಾರೋ ತಲೆಗೆ ಹಿಂದೆಯಿಂದ ಹೊಡೆದು ಬಿಡ್ತಾ ಇದ್ದಾರೆ. ನಮ್ಮ ಹೀರೋನು ಕೂಡ ಒಂದು ಗುಂಡಿಗೆ ಬಿದ್ದು ಹೋಗಿ ಬಿಡ್ತಾ ಇದ್ದಾನೆ. ಆದ್ರೆ ಅವನ ಜೇಬಿನ ಹತ್ತಿರ ಒಂದು ಮಣಿಯ ಪಾಕೆಟ್ ಇತ್ತಲ್ಲ ಆ ಪಾಕೆಟ್ ಕೆಳಗಡೆ ಬಿದ್ದೋಗ್ತಾ ಇದೆ. ಅದನ್ನ ಈ ಕಳ್ಳರ ಟೀಮ್ ಎತ್ಕೊಳ್ತಾ ಇದೆ. ಅದನ್ನ ಎತ್ಕೊಂಡ್ಬಿಟ್ಟು ಅವರ ಬಾಸಿಗೆ ಅಂದ್ರೆ ವಿಲನ್ಗೆ ಫೋನ್ ಮಾಡಿಬಿಟ್ಟು ಈ ಮಣಿ ನಮಗೆ ಸಿಕ್ಕಿದೆ, ಇವಾಗ ಏನನ್ನ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಆ ವಿಲನ್ ಆ ಹನುಮಂತ ಕಥೆಯನ್ನ ಮುಗಿಸಿಬಿಡಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇವ್ರು ಕೂಡ ಓಕೆ ಅಂತ ಹೇಳಿ ಗನ್ನನ್ನ ಇಟ್ಕೊಂಡು ಎಲ್ಲರೂ ಫೈರ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ನಮ್ಮ ಹನುಮಂತನ ಹತ್ರ ಯಾವುದೇ ಶಕ್ತಿ ಇಲ್ಲ ಅಂದ್ರೂ ಕೂಡ ಒಂದು ಕೋಲನ್ನ ಯೂಸ್ ಮಾಡಿ ಆ ಬುಲೆಟ್ ಗಳನ್ನೆಲ್ಲ ಅದರಿಂದಾನೇ ತಡಿತಾ ಇದ್ದಾನೆ. ಶಕ್ತಿ ಇರೋವಾಗ ಯಾವ ರೀತಿ ಫೈಟ್ ಅನ್ನ ಮಾಡ್ತಿದ್ನೋ ಈಗ್ಲೂ ಕೂಡ ಅದೇ ರೀತಿ ಫೈಟ್ ಅನ್ನ ಮಾಡ್ತಿದ್ದಾನೆ. ತುಂಬಾನೇ ಎನರ್ಜೆಟಿಕ್ ಆಗಿ ಫೈಟ್ ಅನ್ನ ಮಾಡ್ತಾ ಇದ್ದಾನೆ. ಅವನು ಒಂದು ಕೋಲನ್ನ ಯೂಸ್ ಮಾಡಿ ಬುಲೆಟ್ ಗಳನ್ನ ತಡೆದ್ನಲ್ಲ, ಆ ಬುಲೆಟ್ ಗಳೆಲ್ಲವೂ ಹಿಂದೆ ಹೋಗಿ ರಾಮನ ಆಕೃತಿಯಲ್ಲಿ ಬುಲೆಟ್ ಗಳು ಫೈರ್ ಆಗಿವೆ. ನೆಕ್ಸ್ಟ್ ಆ ಕೋಲನ್ನೇ ಬಳಸ್ಕೊಂಡು ಅವರು ಬುಲೆಟ್ ಗಳನ್ನ ಫೈರ್ ಮಾಡ್ತಿದ್ರು ಕೂಡ ಅದರಿಂದ ಅದನ್ನ ಫೇಸ್ ಮಾಡ್ಕೊಂಡು ಅವ್ರಿಗೆಲ್ರಿಗೂ ಒಬ್ಬೊಬ್ರಾಗೆ ಅವರನ್ನ ಹೊಡಿತಾ ಬರ್ತಾನೆ. ಹಾಗೆ ಎಲ್ರನ್ನು ಹೊಡೆದು ಬಿಟ್ಟು ಕೊನೆಗೆ ಆ ಮಣಿಯನ್ನ ತನ್ನ ಕೈಗೆ ವಾಪಸ್ ಪಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಈ ಕಡೆ ವಿಲನ್ ಕುಳಿತುಕೊಂಡು ಎಲ್ಲವನ್ನು ನೋಡ್ತಿದ್ನಲ್ಲ, ಅವನ ಸಿಸ್ಟಮ್ ಎಲ್ಲವೂ ಆಫ್ ಆಗ್ತಿದೆ, ಗ್ಲಿಚ್ ಆಗ್ತಾ ಇದೆ. ಸೂರ್ಯನ ಕಿರಣಗಳು ಇಲ್ದೇ ಇದ್ರು ಕೂಡ ನಮ್ಮ ಹೀರೋಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂತ ನಾವು ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಅಷ್ಟು ಹೊತ್ತಿಗೆನೆ ಅಲ್ಲಿ ಹಿಂದೆಯಿಂದ ಹೀರೋ ಎದ್ದು ಬರ್ತಾ ಇದ್ದಾನೆ. ಗುಂಡಿಯಲ್ಲಿ ಬಿದ್ದಿದ್ನಲ್ಲ ಅನ್ಕಾನ್ಶಿಯಸ್ ಆಗಿ, ಇವಾಗ ಅವನು ಕಾನ್ಶಿಯಸ್ ಗೆ ಬಂದ್ಬಿಟ್ಟು ಮೇಲಕ್ಕೆ ಎದ್ದು ಬರ್ತಾ ಇದ್ದಾನೆ. ಈಗ ಸೂಪರ್ ಆದ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿವರೆಗೂ ಅವರ ಜೊತೆ ಫೈಟ್ ಅನ್ನ ಮಾಡಿದ್ದು ಯಾರು, ಅವರನ್ನೆಲ್ಲ ಹೊಡೆದು ಹಾಕಿದ್ದು ಯಾರು ಅಂತ ಗೊಂದಲವನ್ನ ಮಾಡ್ತಾ ಇದ್ದಾರೆ. ಆ ರೀತಿ ಇಷ್ಟು ಹೊತ್ತು ಫೈಟ್ ಅನ್ನ ಮಾಡಿ ಆ ಮಣಿಯನ್ನ ರಕ್ಷಿಸಿದ್ದು ಯಾರು ಅಂದ್ರೆ ಒಬ್ರು ಗುರುಗಳು ಇದ್ರು ಅಲ್ವಾ, ಆ ಗುರುಗಳೇ ನಮ್ಮ ಹೀರೋಯಿನ ವೇಷದಲ್ಲಿ ಬಂದು ಫೈಟ್ ಅನ್ನ ಮಾಡಿಬಿಟ್ಟು ಆ ಮಣಿಯನ್ನ ರಕ್ಷಿಸಿದ್ದಾರೆ. ಆ ರೀತಿ ಆ ಮಣಿಯನ್ನ ಸೇವ್ ಮಾಡಿಬಿಟ್ಟು ನಿನಗಾಗಿಯೇ ಇದನ್ನ ನಾನು ಮಾಡಿದೆ ಅಂತ ಹೇಳಿ ಆ ನಮ್ಮ ಹೀರೋ ಕೈಗೆ ಅದನ್ನ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಸೀನ್ ಅಲ್ಲಿ ಏನನ್ನ ತೋರಿಸ್ತಾರೆ ಅಂದ್ರೆ, ನಮ್ಮ ಹೀರೋ ಇದಾನಲ್ಲ ಅವರ ಅಕ್ಕನ ಮದ್ವೆ ಫಿಕ್ಸ್ ಆಗಿ ಅವರ ಅಕ್ಕನ ಮದ್ವೆ ನಡೀತಾ ಇದೆ, ಎಲ್ಲವೂ ಒಳ್ಳೇದೇ ಆಗ್ತಿದೆ ಅಂತ ಅನ್ಕೋಬೇಕಿದ್ರೆ ಅಲ್ಲಿಗೆ ಆ ವಿಲ್ಲನ್ ಟೀಮ್ ಎಂಟ್ರಿಯನ್ನ ಕೊಡ್ತಾ ಇದೆ. ಅಲ್ಲಿಗೆ ವಿಲ್ಲನ್ ಬಂದು ಏನನ್ನ ಹೇಳ್ತಾನೆ ಅಂದ್ರೆ, ಈ ಹನುಮಂತು ನನ್ನ ಒಂದು ವಸ್ತುವನ್ನ ಕಳ್ಳತನ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಸಾಕ್ಷಿ ಕೂಡ ಇದೆ ಅಂತ ಹನುಮಂತು ಅವನ ಕ್ಯಾರವನ್ ಗೆ ಹೋಗಿದ್ನಲ್ಲ ಅದರ ರೆಕಾರ್ಡ್ ಅನ್ನ ತೆಗೆದು ತೋರಿಸ್ತಾ ಇದ್ದಾನೆ. ನನ್ನ ಒಂದು ವಸ್ತುವನ್ನು ಕಳ್ಳತನ ಮಾಡಿಬಿಟ್ಟಿದ್ದಾನೆ ಅಂತ ಆಪಾದನೆಯನ್ನ ಹೊರಿಸ್ತಿದ್ದಾನೆ. ಅದನ್ನ ನೋಡಿಬಿಟ್ಟು ಹನುಮಂತುವಿನ ಅಕ್ಕ ಕೂಡ ನೀನು ಅವರ ವಸ್ತುವನ್ನ ತಗೊಂಡ್ರಿದೆ ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರೆ, ಅವನಿಗೆ ಬೈತಾ ಇದ್ದಾರೆ. ಅದಾದ್ಮೇಲೆ ಎಲ್ಲರೂ ಸೇರಿ ಅವನ ಮನೆಯನ್ನ ಹುಡುಕಿ ಒಂದು ಸೂಟ್ ಕೇಸನ್ನ ಹೊರಗಡೆ ತಗೊಂಡ್ ಬರ್ತಾ ಇದ್ದಾರೆ. ಅದ್ರಲ್ಲಿ ಬರೀ ಹಣ ಮಾತ್ರ ಇದೆ.
ಅದನ್ನ ವಿಲ್ಲನ್ ನೋಡಿಬಿಟ್ಟು ಇದ್ರಲ್ಲಿ ಒಂದು ಮಣಿ ಇತ್ತು, ಆ ಮಣಿ ಇರ್ಬೇಕಿತ್ತು, ಅದು ನನ್ನದು, ನನ್ನ ವಂಶ ಪಾರಂಪರೆಯಾಗಿ ನನಗೆ ಸಿಕ್ಕಿರೋದು, ಅದನ್ನ ಇವನು ಕಳ್ಳತನ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಫ್ರೆಂಡು ಮತ್ತೆ ಹೀರೋಯಿನ್ ಇಬ್ರು ಕೂಡ ಆ ಮಣಿ ಹನುಮಂತಂದೆ ಅಂತ ಹೇಳೋದಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೂ ಕೂಡ ಜನಗಳು ನಂಬೋದಿಲ್ಲ ಅಂತ ಹೇಳಿ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಜೇಬಿನಿಂದ ಆ ಮಣಿಯನ್ನ ತೆಗೆದು ಕೊಟ್ಬಿಡ್ತಾ ಇದ್ದಾನೆ ವಿಲ್ಲನ್ ಕೈಗೇನೆ. ಆ ವಿಲನ್ನು ಇದೇ ನನ್ನ ಮಣಿ ಅಂತ ಹೇಳಿ ಅದನ್ನ ಸೂರ್ಯನ ಕಿರಣಕ್ಕೆ ಹಿಡಿದು ತನ್ನ ಕಣ್ಣಿನ ಹತ್ರಕ್ಕೆ ಹಿಡ್ಕೊಳ್ತಾನೆ. ಆ ಮಣಿಯಿಂದ ಒಂದು ಬೆಳಕು ಹೊರಟು ಆ ವಿಲ್ಲನಿನ ಕಣ್ಣಿಗೆ ಹೋಗಿ ಅವನ ಕಣ್ಣು ಪೂರ್ತಿಯಾಗಿ ಸುಟ್ಟು ಹೋಗ್ತಾ ಇದೆ. ಏಕೆ ಹಾಗೆ ಸುಟ್ಟೋಗ್ತಾ ಇದೆ ಅಂತ ನಾವು ಯೋಚನೆಯನ್ನ ಮಾಡಿದ್ರೆ ನಮ್ಮ ಹೀರೋ ಮ್ಯಾಗ್ನಿಫೈಯಿಂಗ್ ಮಣಿ ಅಂದ್ರೆ ಬೆಂಕಿಯನ್ನು ಹೊಚ್ಚಿಸೋ ಗಾಜು ಬರುತ್ತಲ್ಲ, ಅದರಿಂದ ತಯಾರು ಮಾಡಿರೋ ಮಣಿಯನ್ನ ಕೊಟ್ಟು ಬಿಟ್ಟಿದ್ದಾನೆ. ಆದ್ರಿಂದ ಅವನ ಕಣ್ಣು ಸುಟ್ಟು ಹೋಗಿದೆ. ಅವಾಗ ಅಲ್ಲಿರೋ ಎಲ್ರಿಗೂನು ಸತ್ಯ ಏನು ಅನ್ನೋದು ಅರ್ಥ ಆಗುತ್ತೆ. ಇದು ಗೊತ್ತಾಗಿದ್ ಕೂಡ್ಲೆ ವಿಲ್ಲನ್ ಏನನ್ನ ಮಾಡ್ತಾನೆ ಅಂದ್ರೆ ಅವರ ಕಡೆ ಇರೋ ಬಾಡಿ ಗಾರ್ಡ್ಸ್ಗೆ ಆರ್ಡರ್ ಅನ್ನ ಕೊಟ್ಟುಬಿಟ್ಟು ಆ ಹನುಮಂತನನ್ನ ಚಾಕಿನಿಂದ ಟ್ರೀಟ್ ಮಾಡಿ ಅವನ ಹತ್ರ ಇರೋ ಮಣಿಯನ್ನ ಕಿತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವರು ಆ ಮಣಿಯನ್ನ ಕಿತ್ಕೊಳ್ಳೋದಿಕ್ಕೆ ಹನುಮಂತನಿಗೆ ನಮ್ಮ ಹೀರೋಗೆ ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ಆ ರೀತಿ ಶಾಕ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋನ ಅಕ್ಕ ಇದ್ದಾಳೆ ಅಲ್ವಾ, ಅವಳು ಎದ್ದು ಬರ್ತಾ ಇದ್ದಾಳೆ. ಎದ್ದು ಬಂದು ಒಂದು ಎಳನೀರಿನ ಗೊನೆಯನ್ನ ತಗೊಂಡು ಅವರಿಗೆಲ್ಲ ಹೊಡಿತಾ ಇದ್ದಾಳೆ. ಚೆನ್ನಾಗಿ ಭೂತವನ್ನ ಬಿಡಿಸ್ತಾ ಇದ್ದಾಳೆ. ಲೋ ಕೇಳೋ, ನನ್ನ ತಮ್ಮನನ್ನ ನಾನು ಕಷ್ಟಪಟ್ಟು ಸಾಕಿದ್ದೀನಿ. ನನ್ನ ತಮ್ಮನ ವಿಷಯಕ್ಕೆ ಯಾರಾದರೂ ಬಂದ್ರೆ ಅವರ ಕತೆ ನೆಟ್ಟಗಿರೋದಿಲ್ಲ. ನಿಮ್ಮನ್ನೆಲ್ಲ ನರಕಕ್ಕೆ ಕಳಿಸಿ ಬಿಡ್ತೀನಿ. ನನ್ನ ಜೊತೆ ಇವೆಲ್ಲ ನಡೆಯೋದಿಲ್ಲ. ಇಲ್ಲಿಂದ ಹೊರಟೋದ್ರೆ ಸರಿ ಅಂತ ಹೇಳಿ ಅಲ್ಲಿರೋ ಎಲ್ರಿಗೂ ಭೂತವನ್ನ ಬಿಡಿಸ್ತಾಳೆ. ಎಲ್ಲರಿಗೂ ಚೆನ್ನಾಗಿ ಹೊಡಿತಾ ಇದ್ದಾಳೆ. ಎಷ್ಟು ಜನ ಬಂದ್ರು ಕೂಡ ಅವರಿಗೆ ಭೂತವನ್ನ ಬಿಡಿಸ್ತಾ ಇದ್ದಾಳೆ. ಆ ಎಳನೀರು ಗೊನೆಯಲ್ಲೇ ಹೊಡೆದು ಅವರನ್ನ ಕೆಳಗಡೆ ಹುರುಳಿಸ್ತಾ ಇದ್ದಾಳೆ. ಅವಾಗ ಆ ವಿಲನ್ ಏನನ್ನ ಮಾಡ್ತಾನೆ ಅಂದ್ರೆ ಗನ್ನನ್ನ ತೆಗೆದು ಶೂಟ್ ಮಾಡೋದಿಕ್ಕೆ ಟ್ರೈ ಮಾಡೋದಿಕ್ಕೆ ಹೋಗ್ತಾನೆ. ಅದೇ ಸಮಯಕ್ಕೆ ನಮ್ಮ ಹೀರೋ ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಆ ಮಣಿಯನ್ನ ತೆಗೆದು ಅದರ ಶಕ್ತಿಯನ್ನ ಬಳಸೋದಿಕ್ಕೆ ನೋಡ್ತಾನೆ. ಅದರ ಶಕ್ತಿಯನ್ನು ನಮ್ಮ ಹೀರೋ ಒಳಗಡೆ ಸೇರ್ಕೊಳ್ಳುತ್ತೆ. ಅದೇ ಸಮಯಕ್ಕೆ ಬುಲೆಟ್ ಅನ್ನ ಫೈರ್ ಮಾಡ್ತಾನೆ ವಿಲನ್ನು. ಆ ಬುಲೆಟ್ ನಮ್ಮ ಹೀರೋಯಿನ ಬಾಡಿಗೆ ಹೋಗಿ ಅದರಿಂದ ಆಚೆ ಬಂದು ನಮ್ಮ ಹೀರೋನ ಅಕ್ಕಳಿಗೆ ಅದು ಫೈರ್ ಆಗಿ ಬಿಡ್ತಾ ಇದೆ. ಅವಳಿಗೆ ಅದು ಹೊಡೆದು ಬಿಡ್ತಾ ಇದೆ ಆ ಬುಲೆಟ್. ಆಮೇಲೆ ಅಕ್ಕ ಏನನ್ನ ಹೇಳ್ತಾಳೆ ಅಂದ್ರೆ, ನಾನು ನಿನ್ನನ್ನು ನಂಬಲಿಲ್ಲ. ನೀನು ಬದಲಾಗಿದ್ರು ಕೂಡ ನಿನ್ನನ್ನು ನಂಬೋದಿಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ನೀನು ಆ ಕಳ್ಳತನವನ್ನ ಮಾಡಿದ್ಯಾ ಅಂತ ತಪ್ಪು ತಿಳಿದು ನಿನ್ನನ್ನ ಬೈದು ಬಿಟ್ಟೆ. ನನ್ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ, ಇವಾಗ ನಾವು ಆಸ್ಪತ್ರೆಗೆ ಹೋಗುವಷ್ಟು ಸಮಯ ಇಲ್ಲ. ಈ ಮಣಿ ನಿನ್ನ ಪ್ರಾಣವನ್ನ ಉಳಿಸುತ್ತೆ ಅಂತ ಹೇಳಿ ಆ ಮಣಿಯ ಶಕ್ತಿಯನ್ನ ಪ್ರಯೋಗ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಸೂರ್ಯಾಸ್ತ ಆಗೋ ಸಮಯ ಆಗ್ಬಿಟ್ಟಿದೆ. ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳ್ತಾ ಇಲ್ಲ. ಆದ್ರೆ ನಮ್ಮ ಹೀರೋಯಿನ ಬಾಡಿಲಿ ಇನ್ನೂ ಕೂಡ ಶಕ್ತಿ ಇದೆ. ಆದ್ರಿಂದ ಏನನ್ನ ಮಾಡ್ತಾನೆ ಅಂದ್ರೆ, ನಾನು ನಿನ್ನನ್ನ ಕಾಪಾಡ್ಕೊಳ್ತೀನಿ ಅಕ್ಕ ಅಂತ ಹೇಳಿ ಅವಳ ಬಾಡಿಯನ್ನ ಎತ್ಕೊಂಡು ಅಲ್ಲಿಂದ ವೇಗವಾಗಿ ಹೋಗ್ತಾನೆ. ವೇಗವಾಗಿ ಅಲ್ಲಿಂದ ಹೊರಟು ಸೂರ್ಯನ ಕಿರಣ ಎಲ್ಲಿ ಬೀಳ್ತಿರುತ್ತೋ ಆ ಜಾಗಕ್ಕೆ ಬಂದು ತಲುಪ್ತಾನೆ. ಅವರ ಅಕ್ಕನನ್ನ ಒಂದು ಕಡೆ ಇರಿಸ್ಬಿಟ್ಟು ಆ ಮಣಿಯನ್ನ ಇನ್ನೇನು ಎತ್ತಿಕೊಳ್ಬೇಕು, ಅದರಿಂದ ಆ ಶಕ್ತಿಯನ್ನ ಪ್ರಯೋಗ ಮಾಡ್ಬೇಕು ಅಂತ ಅನ್ನುವಷ್ಟೊತ್ತಿಗೆ ಅವರ ಅಕ್ಕ ತೀರಿ ಹೋಗಿ ಬಿಡ್ತಾ ಇದ್ದಾಳೆ. ಅದಕ್ಕೆ ಕೋಪದಿಂದ, ನನ್ನ ಅಕ್ಕನನ್ನ ಬದುಕಿಸದೆ ಇರೋ ಈ ಮಣಿ ನನ್ನ ಬಳಿ ಇದ್ರೆಷ್ಟು ಬಿಟ್ರೆ ಎಷ್ಟು, ಇದರಿಂದ ನನ್ಗೆ ಇನ್ಯಾವ ಉಪಯೋಗ ಇದೆ? ಇದರಿಂದಾನೇ ಅಲ್ವಾ ಇದೆಲ್ಲ ಆಗಿದ್ದು. ಈ ಮಣಿ ಇರ್ಲಿಲ್ಲ ಅಂತ ಅಂದಿದ್ರೆ ನಮ್ಮಕ್ಕ ಇವತ್ತು ನನ್ನ ಜೊತೆ ಇರ್ತಾ ಇದ್ಲು ಅಂತ ಹೇಳಿ ಕೋಪವನ್ನ ಮಾಡ್ಕೊಂಡು ಆ ಮಣಿಯನ್ನ ಅಲ್ಲಿಂದ ಎಸ್ದು ಬಿಡ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋ ತುಂಬಾನೇ ಫೀಲ್ ಮಾಡ್ತಾ ಇದ್ದಾನೆ. ಚಿಕ್ಕ ವಯಸ್ಸಿನಿಂದ ನನ್ನ ಅಕ್ಕ ನನ್ನನ್ನು ಸಾಕಿ ಇದ್ದಳು. ನನ್ನ ಕಾರಣದಿಂದಾಗಿ, ಈ ಒಂದು ಮಣಿಯ ಕಾರಣದಿಂದಾಗಿ ನನ್ನ ಅಕ್ಕಳನ್ನು ನಾನು ಕಳ್ಕೊಳ್ಬೇಕಾಯ್ತು ಅಂತ ತುಂಬಾನೇ ಫೀಲ್ ಮಾಡ್ತಾ ಇದ್ದಾನೆ. ಈ ಕಡೆ ವಿಲನ್ ಏನನ್ನ ಮಾಡ್ತಾನೆ ಅಂದ್ರೆ, ಆ ಹನುಮಂತನನ್ನ ಹೇಗಾದ್ರೂ ಫೇಸ್ ಮಾಡಿ ಆ ಮಣಿಯನ್ನ ಅವನಿಂದ ಕಿತ್ಕೋಬೇಕು ಅಂತ ಹೇಳಿ ಅದೇ ಅನ್ಕಾನ್ಶಿಯಸ್ ಆಗಿ ಜನರು ಪ್ರಾಣವನ್ನ ಕಳೆದುಕೊಳ್ಳುವಷ್ಟು ಮಟ್ಟಿಗೆ ಪ್ರಭಾವವನ್ನ ಬೀರೋ ಕೆಮಿಕಲ್ ಇದೆಯಲ್ಲ, ಆ ಕೆಮಿಕಲ್ ಅನ್ನ ಎಲ್ಲಾ ಕಡೆಗೆ ಸಿಂಪಡಿಸ್ತಾ ಇದ್ದಾನೆ. ಡ್ರೋನ್ಗಳ ಮುಖಾಂತರ ಇಡೀ ಊರಿಗೆನೆ ಸ್ಪ್ರೆಡ್ ಮಾಡ್ತಾ ಇದ್ದಾನೆ. ಆ ಊರಿ ಜನರೆಲ್ಲರೂ ಅದರ ಪ್ರಭಾವದಿಂದ ಒಂದು ಕಡೆ ಫ್ರೀಸ್ ಆಗಿ ಬಿಡ್ತಾ ಇದ್ದಾರೆ. ಅವರ ಬ್ರೈನ್ ಕೂಡ ಫ್ರೀಸ್ ಆಗಿ ಬಿಡ್ತಾ ಇದೆ. ನಮ್ಮ ಹೀರೋ ಅವರ ಅಕ್ಕನ ಸಮಾಧಿ ಹತ್ರನೇ ಕೂತ್ಕೊಂಡು ಫೀಲ್ ಅನ್ನ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಹೀರೋಯಿನ್ ಓಡಿ ಬಂದು ಈ ವಿಷಯವನ್ನ ತಿಳಿಸ್ತಾ ಇದ್ದಾಳೆ. ಅದಕ್ಕೆ ಹೀರೋ ಏನನ್ನ ಹೇಳ್ತಾನೆ ಅಂದ್ರೆ, ಈ ಮಣಿಯಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ನನ್ನ ಸ್ವಂತ ಅಕ್ಕನನ್ನ ನಾನು ಸೇವ್ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ, ಇನ್ನು ಈ ಊರಿನ ಜನರನ್ನ ನಾನು ಹೇಗೆ ಸೇವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವಾಗ ಅಲ್ಲಿಗೆ ಗುರುಗಳು ಇದ್ರಲ್ಲ, ಆ ಗುರುಗಳು ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಎಂಟ್ರಿಯನ್ನ ಕೊಟ್ಟಿಬಿಟ್ಟು ಏನನ್ನ ಹೇಳ್ತಾರೆ ಅಂತ ಅಂದ್ರೆ, ನಿನಗೆ ಯಾವ ಶಕ್ತಿ ದೊರಕಿದ್ಯೋ ಆ ಶಕ್ತಿಯ ಬಗ್ಗೆ ನಿನಗೆ ಅರಿವಿದ್ಯಾ, ಅದು ಏನು ಅನ್ನೋದು ನಿನಗೆ ಅರಿವಾದ್ರೂ ಇದ್ಯಾ ಅಂತ ಕೇಳ್ತಾ ಇದ್ದಾರೆ. ನಿನ್ಗೆ ಸಿಕ್ಕಿರೋದು ಸಾಮಾನ್ಯವಾದ ಶಕ್ತಿ ಅಲ್ಲ, ಮಹಾಬಲಿ ಹನುಮಂತನ ರಕ್ತದಿಂದ ಸೃಷ್ಟಿಯಾಗಿರುವ ಆ ಮಣಿ ನಿನ್ನ ಪಾಲಿಗೆ ದೊರಕಿದೆ ಅಂದ್ರೆ ನೀನೆಷ್ಟು ಭಾಗ್ಯಶಾಲಿ ಆಗಿರಬೇಕು ಅಂತ ಯೋಚನೆಯನ್ನ ಮಾಡು. ಬ್ರಹ್ಮಾಂಡದಲ್ಲಿ ಅಷ್ಟೊಂದು ಜನರು ಇರ್ಬೇಕಾದ್ರೆ ಆ ಶಕ್ತಿ ನಿನ್ನನ್ನೇ ಆಯ್ಕೆ ಮಾಡಿಕೊಂಡಿದೆ ಅಂದ್ರೆ ಅದರ ಅರ್ಥ ಏನಿರಬಹುದು ಅಂತನಾದ್ರೂ ಯೋಚನೆಯನ್ನ ಮಾಡು. ಅಸುರರನ್ನ ನಾಶ ಮಾಡೋದಿಕ್ಕಂತಾನೆ ನಿನ್ನಂತರನ್ನ ಆಯ್ಕೆ ಮಾಡಿ
ಮಾಡಿಕೊಳ್ಳಲಾಗುತ್ತೆ. ಆ ಪುಣ್ಯ ನಿನಗೆ ಲಭಿಸಿದೆ. ಮುಂದೆ ಬರೋ ಮಹಾ ಯುದ್ಧಕ್ಕೆ ನೀನು ನಾಂದಿಯಾಗಬೇಕಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನನ್ನ ಹೇಳ್ತಾರೆ ಅಂದ್ರೆ, ಕರ್ತವ್ಯ ಅನ್ನೋದು ನಮ್ಮ ಪಾಲಿಗೆ ದೇವರ ಸೇವೆಯ ಇದ್ದ ಹಾಗೆ. ಲಂಕೆಯಲ್ಲಿ ಇದ್ದಾಗ ತನ್ನದೇ ಕುಲದವರ ವಿರುದ್ಧ ಯುದ್ಧಕ್ಕೆ ನಿಂತಾಗ ಆತನ ಕರ್ತವ್ಯ ನಿಷ್ಠೆಯು ಶ್ರೇಷ್ಠವಾಗಿತ್ತು. ಏಕೆಂದರೆ ಅವನು ಆರಿಸಿಕೊಂಡದ್ದು ಧರ್ಮವನ್ನು. ಆ ರಾಜ ಇಂದಿಗೂ ನಿಷ್ಕಳಂಕವಾಗಿ ತನ್ನ ರಾಜ್ಯಭಾರವನ್ನು ಲಂಕೆಯಲ್ಲಿ ನಿರ್ವಹಿಸುತ್ತಿದ್ದಾನೆ. ಅವನೇ ನಾನು ವಿಭೀಷಣ ಎಂದು ಹೇಳುತ್ತಾರೆ. ಅಂದ್ರೆ ಈ ಗುರುಗಳು ಬೇರೆ ಯಾರು ಅಲ್ಲ, ಲಂಕೆಯಲ್ಲಿ ವಿಭೀಷಣನಾಗಿ ಇದ್ರಲ್ಲ ಆ ವಿಭೀಷಣನೇ ಈ ಗುರುಗಳು. ಈ ಗುರುಗಳ ರೂಪದಲ್ಲಿ ವಿಭೀಷಣ ಬಂದಿದ್ದಾನೆ. ಅದಕ್ಕೆ ನಮ್ಮ ಹೀರೋ ಗಾಬರಿಯಾಗಿ ಬಿಟ್ಟು ಅವರನ್ನ ನೋಡಿಬಿಟ್ಟು ಏನನ್ನ ಹೇಳ್ತಾನೆ ಅಂದ್ರೆ, ನನ್ನ ಒಬ್ಬನಿಂದ ಇದೆಲ್ಲ ಆಗೋದಿಕ್ಕೆ ಹೇಗೆ ಸಾಧ್ಯ, ಇಷ್ಟೊಂದು ಹಸುರರನ್ನ ಸಂಹಾರ ಮಾಡೋದಿಕ್ಕೆ ಹೇಗೆ ಸಾಧ್ಯ ಅಂತಾನೆ. ಅದಕ್ಕೆ ಆ ಗುರುಗಳು ಏನನ್ನ ಹೇಳ್ತಾರೆ ಅಂದ್ರೆ, ಒಂದೇ ಕ್ಷಣದಲ್ಲಿ ಒಂದು ಸಮುದ್ರವನ್ನೇ ಹಾರಬಲ್ಲ ಹನುಮಂತ, ಸೂರ್ಯನನ್ನೇ ಹಣ್ಣು ಎಂದು ತಿನ್ನಲು ಹೊರಟಿದ್ದ ಆ ಮಹಾಬಲಿ ಶಕ್ತಿ, ಯಾರ ಹೆಸರನ್ನು ಕೇಳಿದ್ರೆ ಇಡೀ ಬ್ರಹ್ಮಾಂಡವು ನಡುಗುತ್ತೋ ಅಂತ ಅವರ ಶಕ್ತಿ ನಿನಗೆ ಒಲಿದಿದೆ. ಅಂತಹ ಶಕ್ತಿ ಇರೋ ನಿನಗೆ ಯಾವುದು ಅಸಾಧ್ಯವಾದುದು ಅನ್ನೋದೇ ಇಲ್ಲ ಅಂತ ಆ ಗುರುಗಳು ಮೋಟಿವೇಶನ್ ಅನ್ನ ತುಂಬ್ತಾ ಇದ್ದಾರೆ ನಮ್ಮ ಹೀರೋಗೆ. ಆ ರೀತಿ ಮೋಟಿವೇಟ್ ಆಗ್ಬಿಟ್ಟು ನಮ್ಮ ಹೀರೋ ಏನನ್ನ ಮಾಡ್ತಾನೆ ನೆಕ್ಸ್ಟ್ ಅಂದ್ರೆ, ಅವರ ಜೊತೆ ಯುದ್ಧಕ್ಕಾಗಿ ಹೋರಾಡ್ಬೇಕು ಅಂತ ಹೇಳಿ ಬರ್ತಾ ಇದ್ದಾನೆ. ಒಂದು ಮಾಸ್ಕ್ ಅನ್ನ ಹಾಕೊಂಡು ಅಲ್ಲಿಗೆ ಅವ್ರ ಜೊತೆ ಫೈಟ್ ಅನ್ನ ಮಾಡೋದಿಕ್ಕೆ ಬರ್ತಾನೆ. ಆ ರೀತಿ ಬಂದು ಫೈಟ್ ಅನ್ನ ಮಾಡ್ಬೇಕು ಅಂತ ಹೋಗ್ಬೇಕಿದ್ರೆ ಆ ಹೊಗೆಯಿಂದ, ಆ ಕೆಮಿಕಲ್ ನ ಹೊಗೆಯಿಂದ ಇವನಿಗೂ ಕೂಡ ಎಫೆಕ್ಟ್ ಆಗಿ ಬಿಡ್ತಾ ಇದೆ. ಇವನು ಕೂಡ ಫ್ರೀಸ್ ಆಗಿ ಒಂದು ಕಡೆ ನಿಂತ್ಕೊಳ್ಬಿಡ್ತಾ ಇದ್ದಾನೆ. ವಿಲ್ಲನ್ ಅವಾಗ ಇವನನ್ನ ಶೂಟ್ ಮಾಡಿ ಕೊಂದು ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇದ್ದಾನೆ. ಇನ್ನೇನು ಆ ವಿಲ್ಲನ್ ಟೀಮ್ ಕಡೆಯವರು ನಮ್ಮ ಹೀರೋನ ಕೊಂದು ಬಿಡ್ತಾರೆ ಅಂತ ಅನ್ನುವಷ್ಟು ಹೊತ್ತಿಗೆ ಯಾರೋ ಬಂದು ಆ ವಿಲ್ಲನ್ ಟೀಮ್ ಕಡೆಯವರನ್ನೇ ಹೊಡಿತಾ ಇದ್ದಾರೆ. ಯಾರು ಅಂತ ನೋಡಿದ್ರೆ ಸೈಂಟಿಸ್ಟ್ ಇದ್ನಲ್ಲ, ಆ ಸೈಂಟಿಸ್ಟೇ ಬಂದಿದ್ದಾನೆ ಇಲ್ಲಿಗೆ. ಇವನು ಹೇಗೆ ಬದುಕಿದ, ಮೇನ್ ವಿಲನ್ ಇವನಿಗೆ ಬೆಂಕಿಯನ್ನ ಕಚ್ಚಿಸಿಟ್ಬಿಟ್ಟು ಕೊಂದು ಬಿಟ್ಟಿದ್ನಲ್ಲ ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ, ನಮ್ಮ ಹೀರೋ ವಿಲನ್ ನ ಕ್ಯಾರವಾನಿಗೆ ಹೋಗಿ ಬಂದಿರ್ತಾನಲ್ಲ, ಆ ಸಮಯದಲ್ಲಿ ಆಚೆ ಬರ್ಬೇಕಾದ್ರೆ ಒಂದು ಟೆಂಟಿನಲ್ಲಿ ಬೆಂಕಿ ಕಚ್ಕೊಂಡಿರೋದನ್ನ ನೋಡ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಸೈಂಟಿಸ್ಟ್ ಇರ್ತಾನೆ. ಆ ಸೈಂಟಿಸ್ಟ್ ಅನ್ನ ನಮ್ಮ ಹೀರೋನೇ ಕಾಪಾಡಿ ಇರ್ತಾ ಇದ್ದಾನೆ. ಆದ್ರಿಂದ ಆ ಸೈಂಟಿಸ್ಟ್ ಒಳ್ಳೆಯವನಾಗಿ ನಮ್ಮ ಹೀರೋ ಕಡೆಗೆ ನಿಂತಿರ್ತಾ ಇದ್ದಾನೆ. ಆಮೇಲೆ ನಮ್ಮ ಹೀರೋಗೂ ಕೂಡ ಆ ಮಾಸ್ಕ್ ಅನ್ನ ಹಾಕಿಬಿಟ್ಟು ಕಾನ್ಶಿಯಸ್ ಗೆ ತರ್ತಾ ಇದ್ದಾನೆ. ಹಾಗೆ ಕಾನ್ಶಿಯಸ್ ಗೆ ತಂದ್ಬಿಟ್ಟು, ನಾವು ಒಬ್ರೇ ಇಲ್ಲ, ನಾನು ಒಬ್ಬನೇ ಆಗಿ ಇಲ್ಲಿಗೆ ಬಂದಿಲ್ಲ, ನನ್ನ ಜೊತೆ ಇನ್ನು ಕೆಲವರು ಇದ್ದಾರೆ ಅಂತ ಹೇಳಿ ಬೇರೆ ಯಾರನ್ನೋ ತೋರಿಸ್ತಾ ಇದ್ದಾನೆ. ಯಾರನ್ನ ಹಾಗೆ ತೋರಿಸ್ತಾ ಇದ್ದಾನೆ ಅಂತ ನೋಡಿದ್ರೆ ಅದೇ ಗಜಪತಿ ಇದಾರಲ್ಲ, ಆ ಗಜಪತಿಯ ಟೀಮ್ ಕೂಡ ಒಳ್ಳೆಯವರಾಗಿ ಬಿಟ್ಟು ನಮ್ಮ ಹೀರೋಗೆ ಸಹಾಯವನ್ನ ಮಾಡೋದಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಎಲ್ಲರೂ ಸೇರಿ ಒಂದು ಸಾದಾ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ಸೈಂಟಿಸ್ಟ್ ಏನನ್ನ ಮಾಡ್ತಾನೆ ಇವಾಗ ಅಂದ್ರೆ, ಆ ಕ್ಯಾರವನಿಗೆ ಓಡಿ ಹೋಗಿಬಿಟ್ಟು ಈ ಎಲ್ಲಾ ಡ್ರೋನ್ ಗಳನ್ನ ಡಿಆಕ್ಟಿವೇಟ್ ಮಾಡ್ಬೇಕು ಅಂತ ಕೋಡಿಂಗ್ ಗಳನ್ನ ಎಂಟರ್ ಮಾಡ್ತಾ ಇರ್ತಾನೆ. ಈ ಕಡೆ ನಮ್ಮ ಟೀಮು ಸಾದಾ ಫೈಟ್ ಅನ್ನ ಮಾಡ್ತಿರುತ್ತೆ. ಈ ರೀತಿ ಫೈಟ್ ಅನ್ನ ಮಾಡ್ಬೇಕಾದ್ರೆ ಅನ್ಕಾನ್ಶಿಯಸ್ ಆಗಿ ಫ್ರೀಸ್ ಆಗೋ ಬೇರೆ ಯಾವ್ದೋ ಎಕ್ವಿಪ್ಮೆಂಟ್ ಅನ್ನ ಯೂಸ್ ಮಾಡಿ ಅವರನ್ನ ಫ್ರೀಸ್ ಮಾಡಿ ಬಿಡ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಫ್ರೀಸ್ ಆಗಿ ಕೆಳಗಡೆ ಬಿದ್ದೋಗ್ತಾ ಇದ್ದಾರೆ. ಮೇಲಕ್ಕೆ ಏಳಕ್ಕೂ ಕೂಡ ಆಗ್ತಾ ಇಲ್ಲ. ಅವಾಗ ನಮ್ಮ ಹೀರೋಗೆ ಅವರ ಅಕ್ಕ ಚಿಕ್ಕ ವಯಸ್ಸಿನಿಂದ ಹೇಳ್ಕೊಂಡು ಬಂದಿರೋ ಮಾತುಗಳು ನೆನಪಾಗ್ತಾ ಇದೆ. ನಮ್ಮ ಶಕ್ತಿ ಯಾವಾಗಲೂ ನಮ್ಮದೇ ಆಗಿರುತ್ತೆ, ಆ ಶಕ್ತಿಯನ್ನ ಒಗ್ಗೂಡಿಸಿದ್ರೆ ಮೇಲಕ್ಕೆ ಏಳಬಹುದು ಅಂತ ಹೇಳಿ ಜೀವನದ ಮೋಟಿವೇಶನ್ ಅನ್ನ ಕೊಟ್ಟಿರ್ತಾರೆ. ಅದನ್ನ ನೆನೆಸ್ಕೊಂಡು ನಮ್ಮ ಹೀರೋ ಮೇಲಕ್ಕೆ ಎದ್ದೊಳ್ತಾ ಇದ್ದಾನೆ. ಹಾಗೆ ಮೇಲಕ್ಕೆ ಎದ್ಬಿಟ್ಟು ಅವನ ಹತ್ರ ಇರೋ ಮಣಿಯನ್ನ ತೆಗೆದು ಅದನ್ನ ಸೂರ್ಯನ ಕಿರಣಕ್ಕೆ ತಾಗಿಸಿ ಅದರಿಂದ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದಾನೆ. ಆ ಕೆಮಿಕಲ್ ನಿಂದ ಜನರ ಪ್ರಾಣ ಹೋಗುವಷ್ಟು ಮಟ್ಟಿಗೆ ಅವ್ರಿಗೆ ಎಫೆಕ್ಟ್ ಅನ್ನ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ, ಒಂದು ಮನೆಗೆ ಹೋಗಿ ಅಲ್ಲಿ ಇರೋ ಸಿಲಿಂಡರ್ ಅನ್ನ ತಂದು ಎಸ್ದು ಬಿಡ್ತಾ ಇದ್ದಾನೆ. ಅದು ಸರಿಯಾದ ಸಮಯಕ್ಕೆ ಬ್ಲಾಸ್ಟ್ ಆಗಿ ಅಲ್ಲಿರೋ ಎಲ್ಲಾ ಡ್ರೋನ್ ಗಳು ಕೂಡ ಸುಟ್ಟು ಹೋಗ್ತಾ ಇದೆ. ಒಂದಕ್ಕೊಂದು ಡಿಚ್ಚಿಯನ್ನ ಮಾಡ್ಕೊಂಡು ಬ್ಲಾಸ್ಟ್ ಆಗಿ ಬಿಡ್ತಾ ಇದೆ. ಆಮೇಲೆ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ, ಆ ವಿಲನ್ ಅನ್ನ ಹೊಡೆದು ಸಾಯಿಸ್ಬೇಕು ಅಂತ ಹೇಳಿ ಅವನಿಗೆ ಹೊಡಿಯೋದಿಕ್ಕೆ ಅಂತ ಹೋಗ್ತಾನೆ. ಅಷ್ಟು ಹೊತ್ತಿಗೆ ಆ ವಿಲನ್ ಏನನ್ನ ಮಾಡ್ತಾನೆ ಅಂದ್ರೆ, ಅವನ ಹತ್ರ ಒಂದು ಸೂಟ್ ಇರುತ್ತಲ್ಲ, ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಬಿಡ್ತಾ ಇದ್ದಾನೆ. ಅದರ ಪವರ್ ಇಂದ ಒಂದು ಏಟನ್ನ ಹೊಡೆದ್ ಬಿಡ್ತಾ ಇದ್ದಾನೆ. ಅದರಿಂದ ನಮ್ಮ ಹೀರೋ ಎಲ್ಲೋ ತೂರಿ ಹೋಗಿ ಒಂದು ದೇವಸ್ಥಾನದ ಒಳಗಡೆ ಹೋಗಿ ಬಿದ್ದೋಗ್ಬಿಡ್ತಾ ಇದ್ದಾನೆ. ಆ ರೀತಿ ದೇವಸ್ಥಾನದ ಒಳಗಡೆ ಹೋಗಿ ಬಿದ್ದೋಗಿದ್ರಿಂದ ಅರಿಶಿನ ಕುಂಕುಮ ಎಲ್ಲವೂ ಅವನ ಮೈ ಮೇಲೆ ಚೆಲ್ಲಿ ಹೋಗ್ತಾ ಇದೆ. ಅಲ್ಲಿಂದ ಆಂಗ್ರಿಯನ್ನ ಮಾಡ್ಕೊಂಡು ಎನರ್ಜೆಟಿಕ್ ಆಗಿ ಮಾಸ್ ಆಗಿ ಎಂಟ್ರಿಯನ್ನ ನಮ್ಮ ಹೀರೋ ಕೊಡ್ತಾ ಇದ್ದಾನೆ. ಅಲ್ಲಿಂದ ದೇವರ ಆಶೀರ್ವಾದವನ್ನ ತಗೊಂಡು ನಮ್ಮ ಹೀರೋ ಆ ವಿಲ್ಲನ್ನ ಹೊಡೆದಾಕೋದಿಕ್ಕೆ ಬರ್ತಾ ಇದ್ದಾನೆ. ಆ ವಿಲ್ಲನ್ ಜೊತೆ ಫೈಟ್ ಮಾಡ್ಬೇಕು ಅಂತ ಹೇಳಿ ಅವನ ಹತ್ರ ಬಂದು ತುಂಬಾನೇ ಫೈಟ್ ಮಾಡ್ತಾ ಇದ್ದಾನೆ. ಈ ಫೈನಲ್ ಫೈಟ್ ಅಂತೂ ತುಂಬಾನೇ ಮಾಸ್ ಆಗಿರುತ್ತೆ, ತುಂಬಾನೇ ಕ್ರೇಜಿ ಆಗಿದೆ. ನಮ್ಮ ಹೀರೋ ಹತ್ರ ಮ್ಯಾಜಿಕ್ ಪವರ್ ಇದ್ರೆ, ಈ ವಿಲ್ಲನ್ ಹತ್ರ ಕೃತಕವಾಗಿ ತಯಾರು ಮಾಡಿರೋ ಶೂಟಿನ ಪವರ್ ಇರ್ತಾ ಇದೆ. ಅದು ಕೂಡ ಏನು ಕಡಿಮೆ ಇದಿಲ್ಲ, ತುಂಬಾನೇ ಪವರ್ಫುಲ್ ಆಗಿರೋ ಸೂಟ್ ಆಗಿ ಇರ್ತಾ ಇದೆ, ತುಂಬಾನೇ ಪವರ್ಫುಲ್ ಆಗಿ ಇದೆ.
ಅದ್ರಲ್ಲೂ ನಮ್ಮ ಹೀರೋಯಿನ ಪವರ್ ಅಂತೂ ತುಂಬಾನೇ ಜಾಸ್ತಿ ಇದೆ. ನಮ್ಮ ಹೀರೋ ವಿಲನ್ಗೆ ಚೆನ್ನಾಗಿ ಹಾಕೊಂಡು ಭೂತವನ್ನ ಬಿಡಿಸ್ತಾ ಇದ್ದಾನೆ, ಚೆನ್ನಾಗಿ ಹೊಡಿತಾ ಇದ್ದಾನೆ, ಗ್ರಹಚಾರವನ್ನ ಬಿಡಿಸ್ತಿದ್ದಾನೆ. ಈ ರೀತಿ ಫೈಟ್ ನಡೀತಿರ್ಬೇಕಾದ್ರೆ ಒಂದು ಹಂತದಲ್ಲಿ ವಿಲನ್ ಸೋತು ಹೋಗೋ ಮೂಮೆಂಟಿಗೆ ಬಂದು ಬಿಡ್ತಾನೆ. ಅವಾಗ ನಮ್ಮ ಹೀರೋಯಿನ ಹತ್ರ ಇದ್ದ ಆ ಮಣಿ ಕೆಳಗಡೆ ಬಿದ್ದು ಹೋಗ್ತಾ ಇದೆ. ಅದನ್ನ ಎತ್ಕೋಬೇಕು ಅಂತ ನಮ್ಮ ಹೀರೋ ಓಡಿ ಬರ್ಬೇಕಾದ್ರೆ ವಿಲನ್ ಏನನ್ನ ಮಾಡ್ತಾನೆ ಅಂದ್ರೆ ಮ್ಯಾಗ್ನೆಟಿಕ್ ಹುಕ್ ಗಳನ್ನ ಬಳಸಿ ನಮ್ಮ ಹೀರೋವನ್ನ 2 ಕೈಗಳನ್ನ ಲಾಕ್ ಮಾಡಿ ಬಿಡ್ತಾ ಇದ್ದಾನೆ. ಯಾವ ಕಡೆಗೂ ಅಲುಗಾಡಬಾರದು ಆ ರೀತಿಯಾಗಿ ಲಾಕ್ ಮಾಡಿ ಇಟ್ಬಿಡ್ತಾ ಇದ್ದಾನೆ. ಆ ರೀತಿ ನಮ್ಮ ಹೀರೋವನ್ನ ಲಾಕ್ ಮಾಡಿಬಿಟ್ಟು ಆ ಮಣಿಯನ್ನ ಎತ್ಕೊಳ್ತಾ ಇದ್ದಾನೆ. ಆ ಮಣಿಯನ್ನ ಎತ್ಕೊಂಡು ಹೆಲಿಕಾಪ್ಟರ್ ನಲ್ಲಿ ಹೋಗ್ಬೇಕು ಅಂತ ಹೊರಡ್ತಾ ಇದ್ದಾನೆ. ಆದ್ರೆ ನಮ್ಮ ಹೀರೋ ಬಾಡಿಲಿ ಇನ್ನೂ ಆ ಮ್ಯಾಜಿಕ್ ಪವರ್ ಇರೋದ್ರಿಂದ ನಮ್ಮ ಹೀರೋ ಅದ್ರಿಂದ ಬಿಡಿಸ್ಕೊಂಡು ಬರ್ತಾ ಇದ್ದಾನೆ. ಬಿಡಿಸ್ಕೊಂಡು ಬಂದು ಮರದ ಬೇರನ್ನೇ ಕಿತ್ಕೊಳ್ತಾ ಇದ್ದಾನೆ. ಆ ಮರದ ಬೇರುಗಳನ್ನ ಕಿತ್ಕೊಂಡು ಆ ಬೇರುಗಳ ಸಹಾಯದಿಂದಾನೇ ಆ ಹೆಲಿಕಾಪ್ಟರ್ ಅನ್ನ ಹಿಡಿದು ಎಳೆಯೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಆ ವಿಲನ್ನು ಆ ಹೆಲಿಕಾಪ್ಟರ್ ಅನ್ನ ತಗೊಂಡು ಹೋಗ್ಲೇಬೇಕು, ಇಲ್ಲಿಂದ ನಾನು ಹೊರಟ್ ಬಿಡ್ಲೇಬೇಕು ಅಂತ ಹೇಳಿ ಆ ಮಣಿಯನ್ನ ಎತ್ಕೊಂಡು ಹೊರಟೋದಿಕ್ಕೆ ಅಂತ ಹೆಲಿಕಾಪ್ಟರ್ ಅನ್ನ ಮೂವ್ಮೆಂಟ್ ಅನ್ನ ಮೂವ್ ಮಾಡ್ತಾನೆ. ಅದ್ರಿಂದ ಆ ಬೇರು ಕಟ್ಟಾಗಿ ಹೋಗ್ಬಿಡ್ತಾ ಇದೆ. ಅದ್ರಿಂದ ವಿಲನ್ನು ಏನನ್ನ ಯೋಚನೆ ಮಾಡ್ತಾನೆ ಅಂದ್ರೆ ಇನ್ನು ಇವನ ಕತೆ ಮುಗೀತು, ಇವನು ಇನ್ನು ನನ್ನ ತಂಟೆಗೆ ಬರೋದಿಲ್ಲ, ನನ್ನನ್ನ ಹಿಡಿಯೋಕು ಆಗೋದಿಲ್ಲ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಆ ರೀತಿ ಯೋಚನೆಯನ್ನ ಮಾಡಿಬಿಟ್ಟು ಆ ಮಣಿಯ ಶಕ್ತಿಯನ್ನ ಪ್ರಯೋಗ ಮಾಡ್ಬೇಕು ಅಂತ ಹೇಳಿ ಬಿಸಿಲಿಗೆ ಆ ಮಣಿಯನ್ನ ಹಿಡಿಯೋದಿಕ್ಕೆ ಅಂತ ಹೋಗ್ತಾನೆ. ಅವನ ಮುಂದೆ ಒಂದು ಹನುಮಂತನ ದೊಡ್ಡದಾದ ಸ್ಟ್ಯಾಚು ಇರ್ತಾ ಇದೆ. ಆ ಸ್ಟ್ಯಾಚುವಿನ ಭುಜದ ಮೇಲಿಗೆ ನಮ್ಮ ಹೀರೋ ಬಂದು ನಿಲ್ತಾ ಇದ್ದಾನೆ. ಹನುಮಂತನ ಗದೆಯನ್ನ ಹಿಡಿದು ಅಲ್ಲಿಗೆ ಬಂದು ನಿಂತ್ಕೊಳ್ತಾ ಇದ್ದಾನೆ. ಬ್ಯಾಕ್ ಗ್ರೌಂಡ್ ನ ಮ್ಯೂಸಿಕ್ ಜೊತೆಗೆ ಈ ಸೀನ್ ಅನ್ನ ನೋಡೋದಿಕ್ಕೆ ಅಲ್ಟಿಮೇಟ್ ಆಗಿ ಇರುತ್ತೆ. ತುಂಬಾನೇ ಸೂಪರ್ ಆಗಿ ಇರ್ತಾ ಇದೆ ಈ ಸೀನು. ನಮ್ಮ ಹೀರೋ ಆ ಗದೆಯನ್ನ ತಗೊಂಡು ಆ ಹೆಲಿಕಾಪ್ಟರ್ ಅನ್ನೇ ಒಡೆದು ಪುಡಿ ಪುಡಿಯನ್ನಾಗಿ ಮಾಡಿಬಿಡ್ಬೇಕು ಅಂತ ಹೇಳಿ ಮೇಲಕ್ಕೆ ಹಾರ್ತಾ ಇದ್ದಾನೆ. ಅದೇ ರೀತಿ ನಮ್ಮ ಹೀರೋ ಮೇಲಕ್ಕೆ ಹಾರಿಬಿಟ್ಟು ಗದೆಯನ್ನ ಎತ್ತಿ ಹೆಲಿಕಾಪ್ಟರ್ ಮೇಲೆ ಒಂದು ಏಟನ್ನ ಹೊಡಿತಾ ಇದ್ದಾನೆ. ಅದರಿಂದ ಆ ಹೆಲಿಕಾಪ್ಟರ್ ಪುಡಿ ಪುಡಿಯಾಗಿ ಚೂರು ಚೂರಾಗಿ ಕೆಳಗಡೆ ಬಿದ್ದೋಗ್ತಾ ಇದೆ. ಅಲ್ಲಿಗೆ ಆ ವಿಲನ್ ನ ಕತೆ ಮುಗೀತು. ಆದ್ರೆ ನಮ್ಮ ಹೀರೋನು ಕೂಡ ಅಲ್ಲಿಂದ ಅನ್ಕಾನ್ಶಿಯಸ್ ಆಗೋ ರೀತಿಯಲ್ಲಿ ಟಯರ್ಡ್ ಆಗಿ ಕೆಳಗಡೆ ಬಿದ್ದು ಹೋಗ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಅಲ್ಲಿ ಒಂದು ಮಣಿ ಇತ್ತಲ್ಲ, ಆ ಮಣಿ ಕೆಳಗಡೆ ಬೀಳೋದ್ರ ಜೊತೆಗೆ ಅಲ್ಲಾದ ಸ್ಫೋಟದಿಂದ ಅದು ಕೂಡ ಒಡೆದು ಚೂರ್ ಚೂರಾಗಿ ಬಿಡ್ತಾ ಇದೆ. ಈ ಕಡೆ ಆ ಗುರುಗಳು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಸುರ ಕುಲವು ಈಗ ಈ ಶಕ್ತಿಯನ್ನ ಬಳಸೋದಿಕ್ಕೆ ಇದರ ವಿರುದ್ಧ ಹೋರಾಡೋದಿಕ್ಕೆ ಅಂತ ಬರ್ತಾ ಇದ್ದಾವೆ. ಅವುಗಳಿಗೆ ಈಗ ದಾರಿಯಾಗಿ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ ಜಗತ್ತಿನ ಮಹಾ ವಿನಾಶ ಆರಂಭ ಆಗಿಬಿಟ್ಟಿದೆ ಹನುಮಂತ, ಇದನ್ನ ತಡೆಯೋದಿಕ್ಕೆ ನೀನೇ ಬರಬೇಕು ಮಹಾಬಲಿ ಅಂತ ಹನುಮಂತನನ್ನ ಕರೀತಾ ಇದ್ದಾರೆ. ಅಷ್ಟೇ ಈ ಕಡೆ ಹನುಮಂತ ರಾಮನ ಜಪವನ್ನ ಮಾಡ್ಕೊಂಡು ಧ್ಯಾನದಲ್ಲಿ ಕುಳಿತಿದ್ರಲ್ಲ, ಇವರು ಎಚ್ಚರೆಯಾಗ್ತಾ ಇದ್ದಾರೆ. ನಮ್ ಹೀರೋ ಕೂಡ ಮೇಲಿಂದ ಕೆಳಗಡೆ ಜಾರ್ಕೊಂಡು ಬೀಳ್ತಾ ಇದ್ನಲ್ಲ, ಆ ರೀತಿ ಬೀಳ್ಬೇಕಾದ್ರೆ ಆ ಮಣಿಯು ಕೂಡ ಸ್ಫೋಟವಾಗಿ ಅದರಿಂದ ಹನುಮಂತನ ರಕ್ತದ ಹನಿ ಕೆಳಗಡೆ ಜಾರ್ಕೊಂಡು ಬೀಳ್ತಾ ಇದೆ. ಆ ರೀತಿ ಕೆಳಗಡೆ ಜಾರ್ಕೊಂಡು ಆ ರಕ್ತದ ಹನಿ ಎಲ್ಲಿಗೆ ಬೀಳುತ್ತೆ ಅಂದ್ರೆ ನಮ್ಮ ಹೀರೋವಿನ ಕಣ್ಣಿನ ಒಳಗಡೆಗೆ ಬೀಳ್ತಾ ಇದೆ. ಆ ರೀತಿ ನಮ್ಮ ಹೀರೋವಿನ ದೇಹವನ್ನೇ ಆ ಶಕ್ತಿ ಸೇರ್ಕೊಳ್ತಾ ಇದೆ. ಈ ಕಡೆ ಹನುಮಂತ ಮಹಾಬಲಿ ಶಕ್ತಿಶಾಲಿಯಾದ ಹನುಮಂತ ಎಚ್ಚರೆಯಾಗಿ ಬರ್ತಾ ಇದ್ದಾರೆ. ಅವರು ಬರೋ ವೇಗ ಎಷ್ಟು ವೇಗವಾಗಿದೆ ಅಂತ ಅಂದ್ರೆ ನನ್ನ ಕೈಯಲ್ಲಿ ಹೇಳೋದಿಕ್ಕೆ ಆಗೋದಿಲ್ಲ, ಅಷ್ಟು ವೇಗವಾಗಿ ಬರ್ತಾ ಇದ್ದಾರೆ. ಅವರು ಬರೋ ರಭಸಕ್ಕೆ ಅವರ ದೇಹ ಪೂರ್ತಿ ಬೆಂಕಿಯ ರೀತಿ ಜ್ವಾಲೆಯ ರೀತಿ ಉರಿತಾ ಇದೆ, ಅಷ್ಟು ವೇಗದಲ್ಲಿ ಬರ್ತಾ ಇದ್ದಾರೆ ಅವರು. ಈ ಸೀನು ನಿಜವಾಗ್ಲೂ ಗೂಸ್ ಬಂಪ್ಸ್ ಅನ್ನ ತರಿಸ್ತಾ ಇದೆ, ಅಷ್ಟು ಥ್ರಿಲ್ಲಿಂಗ್ ಆಗಿ ಇರ್ತಾ ಇದೆ. ಈ ಕಡೆ ಹನುಮಂತನ ಆ ರಕ್ತ ನಮ್ಮ ಹೀರೋವಿನ ಕಣ್ಣಿಗೆ ಬಿದ್ದು ಅವನ ದೇಹಕ್ಕೆ ಶಕ್ತಿಯಾಗಿ ಪರಿವರ್ತನೆಯಾಗಿದೆ. ಅದರಿಂದ ನಮ್ಮ ಹೀರೋ ಗಾಳಿಯಲ್ಲಿ ಹಾಗೆ ತೇಲ್ಕೊಂಡು ಆ ಸ್ಟ್ಯಾಚುವಿನ ಮುಂದಗಡೆ ಬಂದು ನಿಂತ್ಕೊಳ್ತಾ ಇದ್ದಾನೆ. ಅಲ್ಲಿಗೆ ಹನುಮಂತ ಕೂಡ ಅವನ ಹಿಂದೆನೆ ಬಂದು ನಿಂತ್ಕೊಳ್ತಾ ಇದ್ದಾರೆ. ಅದನ್ನ ನಮ್ಮ ಹೀರೋ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅವನ ಕೈಯಲ್ಲಿ ಅದನ್ನ ನಂಬೋದಿಕ್ಕೆ ಆಗ್ತಿಲ್ಲ, ಆ ರೀತಿ ಗೂಸ್ ಬಂಪ್ಸ್ ಬರ್ಸೋ ಲೆವೆಲ್ ನಲ್ಲಿ ಇರ್ತಾ ಇದೆ. ಈ ಕಡೆ ಆ ಗುರುಗಳು ಇದ್ರಲ್ಲ, ಅವರು ತಮ್ಮ ಅಸಲಿ ರೂಪ ಅಂದ್ರೆ ವಿಭೀಷಣನ ರೂಪಕ್ಕೆ ಬಂದುಬಿಟ್ಟು ನಾನು ನಿಮಗೆ ಕೊಟ್ಟಿದ್ದ ವಚನವನ್ನು ನಿಭಾಯಿಸಿದ್ದೀನಿ, ಇನ್ನು ನೀವು ಶ್ರೀರಾಮನಿಗೆ ಕೊಟ್ಟಿದ್ದ ವಚನವನ್ನು ನಿಭಾಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಪಾರ್ಟ್ 1 ಮೂವಿ, ಪಾರ್ಟ್ 2 ಬರೋದ್ರಲ್ಲಿದೆ ಅಂತ ಒಂದು ಹಿಂಟ್ ಅನ್ನ ಕೊಡ್ತಾ ಇದ್ದಾರೆ. ಪಾರ್ಟ್ 2 ನಲ್ಲಿ ಮತ್ತೊಂದು ಕಥೆಯನ್ನ ತರೋದಿಕ್ಕೆ ಒಂದು ಹಿಂಟ್ ಅನ್ನ ನಮಗೆ ನೀಡ್ತಾ ಇದ್ದಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಯೋ ಗಾಯ್ಸ್, ಇವತ್ತಿನ ಮೂವಿ ಹೇಗಿತ್ತು? ಐ ಹೋಪ್ ಇದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದು ನಮ್ಮ ಕರ್ನಾಟಕದಲ್ಲೇ ಜನಿಸಿರೋ ಮಹಾಬಲಿ ಹನುಮಂತನ ಶಕ್ತಿಯ ಮೂವಿ ಆಗಿರೋದ್ರಿಂದ ನನ್ನ ಬೆಸ್ಟ್ ಎಫರ್ಟ್ ಅನ್ನ ಹಾಕಿ ಈ ವಿಡಿಯೋವನ್ನ ನಾನು ಸಿದ್ಧಪಡಿಸಿದ್ದೀನಿ. ಇದೇ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನಾನು ನಿಮಗಾಗಿ ತರ್ತಾ ಇರ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಐ ಹೋಪ್ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ನಂಬುತ್ತೀನಿ. ಹಾಗಿದ್ರೆ ಮತ್ತೆ ಸಿಗೋಣ ಒಂದು ಥ್ರಿಲ್ಲಿಂಗ್ ಆಗಿರೋ ನೆಕ್ಸ್ಟ್ ಮೂವಿಯ ಜೊತೆ.